ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಗಾಡ್. ಈ ಬುಧವಾರ ಸಾಯಂಕಾಲ ವೇಳೆಯ ಒಂದು ಪ್ರಾರ್ಥನೆ ಕೂಟಕ್ಕಾಗಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುವಂಥವನಾಗಿದ್ದೇನೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಅಸ್ ಆ್ಯಂಡ್ ಟಿಲ್ ಎಂಡ್ ಪ್ಲೀಸ್ ಜಾಯಿನ್ ವಿತ್ ಅಸ್. ಇದು ಕೂಟ ಮುಗಿಯುವವರೆಗೂ ನಮ್ಮೊಟ್ಟಿಗೆ ನೀವು ಸೇರಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಕರ್ತನನ್ನು ಆರಾಧಿಸಿ ನಾವು ವಾಕ್ಯವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ಪ್ರಿಯರೇ, ನಾವೆಲ್ಲರೂ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಯೇಸುವೆ, ಈ ಸಮಯದಲ್ಲಿ ಕರ್ತನೆ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳಲ್ಲಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಕರ್ತನೆ, ನಿನ್ನ ಪ್ರಸನ್ನತೆಯಿಂದ ತುಂಬು ದೇವರೇ, ನಿನ್ನ ಪ್ರಸನ್ನತೆಯಿಂದ ಆವರಿಸಿಕೋ ದೇವರೇ. ನಿನ್ನ ಆತ್ಮನ ಬಲವಾದ ಶಕ್ತಿ ನಮ್ಮ ಮಧ್ಯದಲ್ಲಿ ಬಿಡುಗಡೆಯಾಗಲಿ ದೇವರೇ. ನಿನ್ನ ಪರಿಶುದ್ಧಾತ್ಮನ ಬಲವಾದ ಶಕ್ತಿಯಿಂದ ಕರ್ತನೆ ನಮ್ಮನ್ನು ನೀನು ತುಂಬಿಸಬೇಕೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ. ಕರ್ತನೆ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ಆನ್ಲೈನ್ ನಲ್ಲಿ ಫೇಸ್ಬುಕ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೋ ಮತ್ತು ಕರ್ತನೆ ಯೂಟ್ಯೂಬ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದಾರೋ ಸ್ವಾಮಿ, ಅವರೆಲ್ಲರನ್ನು ಆಶೀರ್ವದಿಸು ದೇವರೇ. ಕರ್ತನೆ, ಇವತ್ತಿನ ಆರಾಧನೆಯಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ಅವರ ಮೇಲೆ ಇಳಿದು ಬರಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ ಅವರಿಗೆ ಬಿಡುಗಡೆಯಾಗಲಿ, ಸ್ವಸ್ಥತೆಯಾಗಲಿ, ಅದ್ಭುತಗಳಾಗಲಿ ಕರ್ತನೆ. ನಿನ್ನ ಸೇವೆ ಅವರಿಗೆ ಬಿಡುಗಡೆ ಮಾಡಪ್ಪ. ಅಪ್ಪ ತಂದೆ, ನಿನ್ನ ಸೇವೆ ಅವರ ಒಳಗಡೆ ಬಿಡುಗಡೆ ಆಗಲಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅಷ್ಟು ಮಾತ್ರವಲ್ಲದೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುವುದೇನೆಂದರೆ ಕರ್ತನೆ ಇವತ್ತಿನ ಆರಾಧನೆಯಲ್ಲಿ ಕರ್ತನೆ ಸ್ವಾಮಿ ಅನೇಕರು ಗುಣವಾಗಲಿ, ಸ್ವಸ್ಥತೆಯಾಗಲಿ ಕರ್ತನೆ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ಆವರಿಸಿಕೋ ದೇವರೇ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕರ್ತನೆ, ಕೇವಲ ನಾವು ನಿನ್ನನ್ನು ಆರಾಧಿಸ್ತೇವೆ ದೇವರೇ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, ನಿನ್ನನ್ನು ಹೆಚ್ಚಿಸುತ್ತೇವೆ ದೇವರೇ. ಕರ್ತನೆ, ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಕರ್ತನೆ, ನಿನಗೆ ಮಹಿಮೆ ಉಂಟಾಗಲಿ. ದೇವರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸು ಸ್ವಾಮಿ. ಎಲ್ಲವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಪರಿಶುದ್ಧಾತ್ಮ ದೇವರೇ. ಆರಾಧನೆ, ವಾಕ್ಯವನ್ನು ಎಲ್ಲವನ್ನು ನೀನು ನಡೆಸು, ನೀನು ಮಾತನಾಡು, ನೀನು ಮಾತ್ರ ಮಹಿಮೆ ಹೊಂದು ನಾವು ಕರ್ತನನ್ನು ಮಹಿಮೆಪಡಿಸೋಣ ದೇವರಾತ್ಮನೇ. ನಿನಗೆ ಸ್ತೋತ್ರವಾಗಲಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಗಾಡ್. ಈ ಸಮಯದಲ್ಲಿ ನಾವು ಕರ್ತನನ್ನು ಆರಾಧಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ನಾ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ. ನಿತ್ಯನಾದ ತಂದೆಯು ನೀನೇ, ನಿತ್ಯವೂ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ನನ್ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ನಾ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ.
ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಹೌದು ಸ್ವಾಮಿ, ಆರಾಧನೆಗೆ ಯೋಗ್ಯನು, ಆರಾಧನೆಗೆ ಅರಸನು, ಆರಾಧನೆಗೆ ಕರ್ತನೆ, ಯಜಮಾನನು ನೀನಾಗಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವ್ರೆ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ, ನಮ್ಮನ್ನು ನಾವು ಬರಿದು ಮಾಡಿಕೊಂಡು ಕೇವಲ ನಿನ್ನನ್ನು ಆರಾಧಿಸ್ತೇವೆ ದೇವ್ರೆ. ಸ್ವಾಮಿ, ನಿನ್ನನ್ನು ಆರಾಧಿಸ್ತೇವೆ. ನಿನ್ನ ಕಾಲ್ವಾರ ಕ್ರೂಜೆಯ ಪಾದದಲ್ಲಿ ಬಿದ್ದು, ನಿನ್ನ ಪಾದದಲ್ಲಿ ಬಿದ್ದು ನಾವು ನಿನ್ನನ್ನು ಮಹಿಮೆಪಡಿಸುತ್ತೇವೆ ದೇವರೇ. ನಮಗೆ ಬಂದಂತ ಥ್ಯಾಂಕ್ಸ್, ವಂದನೆ ಕರ್ತನೆ. ಅಪಾ ಸ್ವಾಮಿ, ಮಾನ ಮರ್ಯಾದೆ ಕರ್ತನೆ, ನಮ್ಮ ಕಿರೀಟಗಳನ್ನೆಲ್ಲವೂ ನಿನ್ನ ಪಾದಕ್ಕೆ ಇಟ್ಟು ಕರ್ತನೆ, ನಿನಗೆ ಕೇವಲ ಅಡ್ಡ ಬಿದ್ದು ಕೇವಲ ನಾವು ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುವಂತವರಾಗಿದ್ದೇವೆ ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲಾ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ ದೇವರೇ. ವಾಕ್ಯವನ್ನು ಹೇಳುವಾಗ ಈ ಸಮಯದಲ್ಲಿ ವಾಕ್ಯದಿಂದ ನೀನು ಮಾತನಾಡು ದೇವರೇ. ನಿನ್ನ ಸ್ವರ ನಾವು ಕೇಳಬೇಕು ಸ್ವಾಮಿ, ನಿನ್ನ ಸ್ವರ ನಾವು ಕೇಳಬೇಕು ಸ್ವಾಮಿ. ನೀನು ಮಾತನಾಡು ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆಪ್ಪ. ನಾಟ್ ಬೈ ಮೈಂಡ್, ನಾಟ್ ಬೈ ಪವರ್ of God, but by my spirit says the Lord of God. Lord, I give you glory of God. In Jesus' name I pray with thanksgiving, O Lord. Amen, amen, amen. Thank you, Lord. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಕಳೆದ ವಾರ ನಾನು ಪ್ರಸಂಗಿಸುವಾಗ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಯಿತು, ವಾಯ್ಸ್ ರೆಕಾರ್ಡಿಂಗ್ ಆಗಲಿಲ್ಲ. ವಿಡಿಯೋ ಅಂತ ಪ್ಲೇ ಆಗ್ತಾ ಇತ್ತು, ಅದರಲ್ಲಿ ಸ್ವರ ಮಾತ್ರ ಕೇಳ್ತಾ ಇರಲಿಲ್ಲ, ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ಸೊ ಇವತ್ತು ಸ್ಪಷ್ಟವಾಗಿ ನನ್ನ ಸ್ವರ ನಿಮಗೆ ಕೇಳ್ತಾ ಇದೆ ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. ಒಂದು ವೇಳೆ ಸ್ವರ ಏನಾದರೂ ಮಧ್ಯದ ಭಾಗದಲ್ಲಿ ಪ್ರಸಂಗಿಸುವಾಗ ಒಂದು ವೇಳೆ ವಾಯ್ಸ್ ನಿಮಗೇನಾದ್ರೂ ಕೇಳಿಸ್ಲಿಲ್ಲ ಅಂತಂದ್ರೆ ದಯಮಾಡಿ ಅದನ್ನು ವಿಡಿಯೋ ಕೂಡ ಅಪ್ಲೋಡ್ ಮಾಡಕ್ ಆಗಲಿಲ್ಲ ಪ್ರಿಯರೇ. ಮತ್ತು ನಮ್ಮ ಒಂದು ಸಂದೇಶವನ್ನು ನಾವು ಪ್ರತಿ ಬುಧವಾರ ಹೇಳುವಂತ ದೇವರ ವಾಕ್ಯವನ್ನು ಕೂಡ ನಾವು ಯೂಟ್ಯೂಬ್ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ತೇವೆ. ಫೇಸ್ಬುಕ್ ಇಂದ ಯೂಟ್ಯೂಬ್ಗೆ ನಾವು ಡೌನ್ಲೋಡ್ ಮಾಡ್ತೇವೆ. ಸೊ ಸಂದೇಶವನ್ನು ಯೂಟ್ಯೂಬ್ ಅಲ್ಲಿ ಕೂಡ ಯಾರ್ಯಾರಿಗೆ ಫೇಸ್ಬುಕ್ ಯೂಸ್ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ, ಯೂಟ್ಯೂಬ್ ನೋಡುವಂತವ್ರಿಗೂ ಕೂಡ ಸಂದೇಶವನ್ನು ನೀವು ಕಳಿಸಬಹುದು ಪ್ರಿಯರೇ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನನ್ನ ಒಂದು ಮಿನಿಸ್ಟ್ರಿ ಹೆಸರು ನೀವು ಹಾಕಿದ್ರೆ ಅಲ್ಲಿ ಒಂದು ನಮ್ಮ ವಿಡಿಯೋಗಳೆಲ್ಲ ಬರುವಂತದ್ದಾಗಿದೆ. ಅರೈಸ್ ಅಂಡ್ ಶೈನ್ ಪ್ರೊಫೆಟಿಕ್ ಮಿನಿಸ್ಟ್ರಿ ಎಂಬುದಾಗಿ ಒಂದು ನೀವು ಹಾಕಿದ್ರೆ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಮ್ಮ ವಿಡಿಯೋಸ್ಗಳು ಎಲ್ಲ ಪ್ರಸಂಗಿಸಿದಂತ ಎಲ್ಲಾ ವಿಡಿಯೋಸ್ಗಳನ್ನು ನೀವು ಅಲ್ಲಿ ನೋಡಬಹುದು. ಯಾರ್ಯಾರು ಫೇಸ್ಬುಕ್ ಯೂಸ್ ಮಾಡೋದಿಲ್ಲೋ, ಯೂಟ್ಯೂಬ್ ಯಾರು ಯೂಸ್ ಮಾಡ್ತಾರೋ ಅವ್ರಿಗೂ ಕೂಡ ಈ ಸಂದೇಶವನ್ನು ಕಳಿಸಿಕೊಡಿ ಪ್ರಿಯರೇ. ಅವರು ಕೂಡ ಕರ್ತನ ಆಶೀರ್ವಾದಗಳನ್ನು ಅವರು ಹೊಂದಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ ಪ್ರಿಯರೇ. ಈ ಸಮಯದಲ್ಲಿ ಮತ್ತೆ ನಾವು ರಿವಿಷನ್ ಎಂಬುದಾಗಿ ಹೇಳ್ತಾರಲ್ಲ, ಆ ರೀತಿಯಾಗಿ ಮತ್ತೆ ನಾನು ಹೇಳುವಂತವನಾಗಿದ್ದೇನೆ. ಇವತ್ತಿನ ನನ್ನ ಸಂದೇಶ ತಲೆಬರಹ ಅಥವಾ ಸಂದೇಶ ಏನಂತಂದ್ರೆ ಒನ್ ಇನ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಲ್ಲಿ ಒಂದಾಗಿರುವಂತದ್ದು ಎಂಬ ಒಂದು ಸಂದೇಶವಾಗಿದೆ. ಈ ಸಂದೇಶವನ್ನು ನಾನು ಕಳೆದ 2-3 ವಾರಗಳಿಂದ ನಾನು ಹೇಳ್ತಾ ಇದ್ದೆ ಪ್ರಿಯರೇ ಈ ಸಂದೇಶವನ್ನು. ಯಾಕಂತಂದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಮೊಬೈಲ್ ಮತ್ತೆ ಅದನ್ನು ರಿಪೀಟ್ ಆಗಿ ನಾನು ಹೇಳಬೇಕಾಯಿತು. ಇವತ್ತು ಅದನ್ನು ನಾವು ಆದಷ್ಟು ಬೇಗ ನಾವು ಮುಗಿಸುವಂತವರಾಗಿರೋಣ. ಏನಂತಂದ್ರೆ ಒನ್ ಇನ್ ಹೋಲಿ ಸ್ಪಿರಿಟ್ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನಾವು ಕಳೆದ ವಾರವೆಲ್ಲ ನಾವು ನೋಡಿಕೊಂಡೆವು, ಪವಿತ್ರಾತ್ಮನ ವಿಷಯದಲ್ಲಿ ನೋಡಿಕೊಂಡು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಒಂದು ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. 16 ಮತ್ತು 17ನೇ ವಚನವನ್ನು ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆಗ ಆತನು ಬೇರೊಬ್ಬ ಸಹಾಯಕನು ನಿಮಗೆ ಕೊಡುವನು, ಆ ಸಹಾಯಕನು ಸದಾಕಾಲ ನಿಮ್ಮೊಂದಿಗಿರುವನು. ಸತ್ಯದ ಆತ್ಮನೇ ಈ ಸಹಾಯಕನು. ಈ ಲೋಕವು ಆತನನ್ನು ಸ್ವೀಕರಿಸಿಕೊಳ್ಳಲಾರದು, ಏಕೆಂದರೆ ಲೋಕವು ಆತನನ್ನು ಕಾಣುವುದೂ ಇಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಆದರೆ ನೀವು ಆತನನ್ನು ಬಲ್ಲಿರಿ, ಆತನು ನಿಮ್ಮೊಂದಿಗೆ ಮತ್ತು ನಿಮ್ಮೊಳಗೆ ವಾಸಿಸುವವನಾಗಿದ್ದಾನೆ. ಹಾಲೆಲೂಯ. ಪವಿತ್ರಾತ್ಮನ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ ಪವಿತ್ರಾತ್ಮನು ಮೊದಲನೇದಾಗಿ ಆತನು ನಮಗೆ ಸಹಾಯಕನಾಗಿದ್ದಾನೆ. ಯಾವಾಗ ನಾವು ರಕ್ಷಣೆ ಹೊಂದುತ್ತೇವೋ ಆವಾಗ ಪವಿತ್ರಾತ್ಮನು ನಮ್ಮ ಒಳಗಡೆ ಬರುತ್ತಾನೆ.
ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಬರುತ್ತಾನೆ. ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಕೂಡ ಪವಿತ್ರಾತ್ಮನು ಇರುತ್ತಾನೆ. ಹಲ್ಲೆಲೂಯ. ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಪವಿತ್ರಾತ್ಮನು ವಾಸ ಮಾಡುವಂತವನಾಗಿದ್ದಾನೆ. ಪವಿತ್ರಾತ್ಮನು ಅವರ ಹೃದಯದ ಒಳಗಡೆ ಇರುವಂತವನಾಗಿದ್ದಾನೆ. ಪ್ರಿಯರೇ, ಆತನ ಹೃದಯದಲ್ಲಿ ಇದ್ದುಕೊಂಡು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. ನಮ್ಮೊಳಗಿರುವಂತ ಪವಿತ್ರಾತ್ಮನು ಏನ್ ಮಾಡ್ತಾನೆ? ನಮ್ಮೊಳಗಿರುವಂತ ಪವಿತ್ರಾತ್ಮನು ಏನ್ ಮಾಡ್ತಾನೆ? ಯಾಕಂದ್ರೆ ಸ್ನಾನಿಕನಾದ ಯೋಹಾನನೇ ಹೇಳಿದ ಏನಂತಂದ್ರೆ, ನನ್ನ ಹಿಂದೆ ಬರುವಂತವನು ನಿಮ್ಮನ್ನು ಬೆಂಕಿಯಲ್ಲಿಯೂ ದೀಕ್ಷಾಸ್ನಾನ ಮಾಡಿಸುವಂತವನು ಎಂಬುದಾಗಿ. ಹಲ್ಲೆಲೂಯಾ. ಬೆಂಕಿಯಲ್ಲಿಯೂ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸುವನು ಎಂಬುದಾಗಿ ನಾವು ನೋಡಿಕೊಂಡೆವು. ನಮಗೆ ಪವಿತ್ರಾತ್ಮನ ದಾನ ಮಾಡುವಂತವನತೆ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮ ನಮಗೆ ಕೊಡುವಂತವನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಏನಂದ್ರೆ, ನಾನು ಹೋದ ಮೇಲೆ ನನ್ನ ಆತ್ಮನು ಕಳಿಸಿಕೊಡುವೆನು. ಹಲ್ಲೆಲೂಯಾ. ಸೊ ಇವೆಲ್ಲಾ ವಾಕ್ಯಗಳನ್ನು ನಾವು ಪವಿತ್ರಾತ್ಮನ ವಿಷಯದಲ್ಲಿ ನಾವು ನೋಡಿಕೊಂಡು ಬಂದ್ವಿ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆತ್ಮನ ವಿಷಯದಲ್ಲಿ ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರಾತ್ಮನು ಬಂದು ಸಂಸೋನನ ಮೇಲೆ ಬಂದ, ದೇವರಾತ್ಮನು ದಾವೀದನ ಮೇಲೆ ಬಂದ, ದೇವರಾತ್ಮನು ಪ್ರವಾದಿಗಳ ಮೇಲೆ ಬಂದ. ದೇವರ ಆತ್ಮನು ನಾವು ಹಳೆ ಒಡಂಬಡಿಕೆಯಲ್ಲಿ ಬರುವುದು ಮತ್ತು ಹೋಗುವುದು ನಾವು ನೋಡಿದೆವು. ಪ್ರಿಯ, ನಾವು ಆದಿಕಾಂಡದಲ್ಲಿ ನೋಡುವುದಾದರೆ ಆತ್ಮನು ಇಲ್ಲಿ ಭೂಲೋಕದಲ್ಲಿ ಅಂತಂದ್ರೆ ಈ ಲೋಕದಲ್ಲಿ ಸಂಚರಿಸುತ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಬಿಕಾಸ್ ದ ಹೋಲಿ ಸ್ಪಿರಿಟ್ ವಾಸ್ ದೇರ್. ದ ಹೋಲಿ ಸ್ಪಿರಿಟ್ ವಾಸ್ ದೇರ್. ಸೊ ವಿ ವಿಲ್ ಸಿ ಟು ದ ಓಲ್ಡ್ ಟೆಸ್ಟಮೆಂಟ್. ಹಳೆ ಒಡಂಬಡಿಕೆಯಿಂದ ನಾವು ಪವಿತ್ರಾತ್ಮನ ವಿಷಯದಲ್ಲಿ ನೋಡ್ತಾ ಬಂದಿವೆ. ಅಷ್ಟು ಮಾತ್ರವಲ್ಲದೆ, ಯಾವಾಗ ಯೇಸು ಕ್ರಿಸ್ತನು ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಪಾರಿವಾಳದ ಉಪಾಧಿಯಲ್ಲಿ, ಅಂದ್ರೆ ದ ಸಿಂಬಲ್ ಆಫ್ ದ ಡವ್, ದ ಪಿಜನ್, ದ ಹೋಲಿ ಸ್ಪಿರಿಟ್ ಕೇಮ್. ಹಲ್ಲೆಲೂಯಾ. ಪಾರಿವಾಳದ ಒಂದು ರೂಪವಾಗಿ ಅಥವಾ ಒಂದು ಸಾದೃಶ್ಯವಾಗಿ ಪವಿತ್ರಾತ್ಮನು ಯೇಸುವಿನಲ್ಲಿ ಇಳಿದು ಬರುವುದನ್ನು ನಾವು ಕಂಡೆವು. ಹಲ್ಲೆಲೂಯಾ. ನಾವು ನೋಡ್ತೇವೆ. ಆದ್ರೆ ಬೈಬಲ್ ಹೇಳ್ತತೆ ಪ್ರಿಯರೇ, ಆತನು ಆತ್ಮನಿಂದ ಅಡವಿಗೆ ನಡೆಸಿಕೊಂಡು ಹೋದನು. 40 ದಿವಸ ಹಗಲು ರಾತ್ರಿ ಆತನು ಶೋಧನೆಗೆ ಒಳಗಾದ ಮೇಲೆ ಆತ್ಮನು ಅವೆಲ್ಲ ಶೋಧನೆಗೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಹೇಳ್ತೈತಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ, ಆತನು ಪವಿತ್ರಾತ್ಮನ ಬಲದಿಂದಲೂ ಶಕ್ತಿಯಿಂದಲೂ ಸುವಾರ್ತೆ ಸಾರುತ್ತಾ ನಾನಾ ರೋಗಿಗಳನ್ನು ವಾಸಿ ಮಾಡುತ್ತಾ ಸತ್ತವರನ್ನು ಎಬ್ಬಿಸುತ್ತಾ ಸುವಾರ್ತೆ ದೇವರ ರಾಜ್ಯದ ವಿಷಯದಲ್ಲಿ ಸುವಾರ್ತೆ ಸಾರುತ್ತಾ ಸಂಚರಿಸಿದನು ಎಂಬುದಾಗಿ. ಬಿಕಾಸ್ ಜೀಸಸ್ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. Jesus was led by the Holy Spirit. Today I am talking about the led by the Holy Spirit. The one in the Holy Spirit. We should be one in the Holy Spirit, because every believers need the Holy Spirit. Every believers. Maybe you are full gospel, maybe you are CSI, maybe you are Catholic, maybe you are Anglo-Indian, maybe you are a Lutheran, Brethren, Assembly, Bhakt Singh, whatever it is. Maybe you are Methodist, whoever you are, but you need the Holy Spirit because you believe Jesus. Jesus was led by the Holy Spirit. We are the children of Jesus Christ. We are following Jesus Christ. When we are following Jesus Christ, we should filled with the Holy Spirit. That's why the Bible says. That's why the Bible says. The Bible clearly speak about the Holy Spirit. He is a helper. Why Holy Spirit is coming inside us? To help us, to guide us, to lead us. Hallelujah. Hallelujah. I think you are understanding what I am trying to tell you all. Shikalama Shanda Rababa Baba. That's why the Bible says Holy Spirit is a helper. Holy Spirit is a helper. ಆತನು ನಮಗೆ ಸಹಾಯಕನಾಗಿದ್ದಾನೆ. ಆತನು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. Hallelujah. That's why the Bible says. Hallelujah. ಪವಿತ್ರಾತ್ಮ ನಮ್ಮಲ್ಲಿ ಇದ್ದುಕೊಂಡು ಏನು ಸಹಾಯ ಮಾಡ್ತಾನೆ? ಹೌದ್ರಿ, ನಮಗೆ ಆತನು ಸಹಾಯ ಮಾಡ್ತಾನೆ. Okay, he's a helper. What kind of help Holy Spirit will do? Maybe we have that question in our mind. Maybe we have that kind of questions in our mind. What kind of help Holy Spirit is doing, being inside in my heart, otherwise being inside in me. So we
ಹಾಗೆ ನಾವು ನೋಡಿಕೊಂಡೆವು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಓದುವಾಗಲೂ ಕೂಡ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದರೆ ಆ ಸಹಾಯಕನು ನಿಮಗೆ ಪ್ರತಿಯೊಂದನ್ನು ಉಪದೇಶಿಸುವನು. Hallelujah. The Holy Spirit will teach everything, the Bible says. Hallelujah. What the Bible says? Everything. ನಾನು ನಿಮಗೆ ಹೇಳಿದ ಸಂಗತಿಗಳನ್ನೆಲ್ಲ ಆ ಸಹಾಯಕನು ನಿಮಗೆ ನೆನಪಿಗೆ ತರುವನು. ವಾಟ್ ಎವರ್ ಜೀಸಸ್ ಸ್ಪೋಕ್, he will remind us again the Holy Spirit. ಅದು ನಮ್ಮಲ್ಲಿ ಇದ್ದುಕೊಂಡು ಪವಿತ್ರಾತ್ಮನು ಮಾಡುವಂತ ಕೆಲಸ. We should understand the Holy Spirit. Hallelujah. We should know about the Holy Spirit. Hallelujah. ಬರೇ ಯೇಸು ಯೇಸು ಎಂಬುದಾಗಿ ನಾವು ತಿಳ್ಕೊತೀವಿ. ದಟ್ ಇಸ್ ಗುಡ್. ವಿ ನೀಡ್ ಜೀಸಸ್. ಯೇಸು ಒಂದೇ ಸಾಕಲ್ಲ ನಮಗೆ ಪವಿತ್ರಾತ್ಮನ ವಿಷಯದಲ್ಲಿ ನಾವು ಮೊದಲು ತಿಳಿದುಕೊಳ್ಳಬೇಕಾಗಿದೆ. ನನ್ನ ಒಳಗಡಿರುವಂತ ಪವಿತ್ರಾತ್ಮನು ಏನು ಮಾಡ್ತಾನೆ, ನನ್ನ ಒಳಗಡೆ ಇದ್ದುಕೊಂಡು ಯಾವ ಸಹಾಯ ಮಾಡ್ತಾನೆ. ದ ಪಾಯಿಂಟ್ ನಂಬರ್ 1, he will teach. He will teach. He's the best teacher. He's the best lecturer. He's the best. ಅದಕ್ಕೆ ಯೇಸುವಿಗೆ ಬೋಧಕನೇ ಎಂಬುದಾಗಿ ಕರೆದರು. Hallelujah. Because Jesus having a teaching gift. The Holy Spirit teaching through Jesus' mouth. ಪವಿತ್ರಾತ್ಮನು ಯೇಸುವಿನ ಬಾಯ ಮೂಲಕವಾಗಿ ಜನರಿಗೆ ಬೋಧಿಸುತ್ತಾ ಇದ್ದನು. Hallelujah. That's why the Bible says he is the best teacher. Holy Spirit is the best teacher. Hallelujah. ಒಬ್ಬ ಒಳ್ಳೆ ಬೋಧಕನು ತನ್ನ ವಿದ್ಯಾರ್ಥಿಯನ್ನು ಬಹಳ ಚುರುಕುತನ ಮಾಡ್ತಾನೆ. ಏನಂದ್ರೆ ಅವನಲ್ಲಿರುವಂತ ಆಸಕ್ತಿಯನ್ನು ನೋಡಿ, ಅವನ ಒಳಗಿರುವಂತ ಆಸಕ್ತಿಯನ್ನು ನೋಡಿ ಆ ಬೋಧಕನು ಅವನನ್ನು ಏನ್ ಮಾಡ್ತಾನೆ, ಅಥವಾ ಲೆಕ್ಚರರ್ ಆಗಿರ್ಬೋದು, ಟೀಚರ್ ಏನ್ ಮಾಡ್ತಾರಂದ್ರೆ ಅವನಿಗೆ ಇನ್ನೂ ಹೆಚ್ಚಾದಂತ ಆಳವಾದಂತ ತರಬೇತನ್ನು ಕೊಡ್ತಾನೆ. ಏನಂತಂದ್ರೆ ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್, ಇಫ್ ದ ಮ್ಯಾಥ್ಸ್ ಟೀಚರ್ ಆಸ್ ದೇರ್, ಮ್ಯಾಥಮೆಟಿಕ್ಸ್ ಅಥವಾ ಮ್ಯಾಥ್ಸ್ ಟೀಚರ್ ಇದ್ರೆ ಅವ್ರು ಏನ್ ಮಾಡ್ತಾರೆ, ಅವರಲ್ಲಿರುವಂತಹ ಮ್ಯಾಥ್ಸ್ ಯಾವ ರೀತಿಯಾಗಿ ಆ ಒಂದು ಗಣಿತವನ್ನು ಬಿಡಿಸಬೇಕು, ಯಾವ ರೀತಿಯಾಗಿ ಲೆಕ್ಕವನ್ನು ಬಿಡಿಸಬೇಕು, ಪ್ರತಿಯೊಂದನ್ನು ಅವರಲ್ಲಿರುವಂತಹ ಸೀಕ್ರೆಟ್ ಅನ್ನು ಕೂಡ ಅವರು ಹೇಳುವಂತವರಾಗಿದ್ದಾರೆ. ಯಾಕಂದ್ರೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅವ್ರು ಹೇಳುವಾಗ ಆ ವಿದ್ಯಾರ್ಥಿ ಅವುಗಳನ್ನು ಗ್ರಹಿಸಿಕೊಂಡು ಆತನು ಕೂಡ ಒಬ್ಬ ಒಳ್ಳೆಯ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಆಗ್ತಾನೆ. Hallelujah. ಅದೇ ರೀತಿಯಾಗಿ ನಮಗೆ ಎಲ್ಲವನ್ನು ಬೋಧಿಸುತ್ತಾನೆ. Many people are telling, I'm not understanding the scriptures, I'm not understanding the word of God, because you are not led by the Holy Spirit. That's why you are not understanding the word of God. That's why you are not understanding the scripture. That's why you are not understanding the scripture. You should led by the Holy Spirit. You should led by the Holy Spirit. You should ask the Holy Spirit, Holy Spirit, my best teacher, teach me, Lord. I am not understanding the scriptures. ನನಗಿದು ಅರ್ಥ ಆಗ್ತಾ ಇಲ್ಲ, ಈ ವಚನ ಓದ್ತಾ ಇದ್ದೇನೆ, ನನಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ನೀನು ಪವಿತ್ರಾತ್ಮನಿಗೆ ಸಹಾಯ ಕೇಳುವಾಗ ಪವಿತ್ರಾತ್ಮನು ನಿನಗೆ ಎಲ್ಲವನ್ನು ಬೋಧಿಸುವಂತವನಾಗಿದ್ದಾನೆ. Hallelujah. ಆತ್ಮಿಕ ಜೀವಿತವನ್ನು ಬೋಧಿಸ್ತಾನೆ. ಈ ಲೋಕದಲ್ಲಿ ನೀನು ಯಾವ ರೀತಿಯಾಗಿ ವರ್ತಿಸಬೇಕು, ಈ ಲೋಕದಲ್ಲಿ ನೀನು ಯಾವ ರೀತಿಯಾಗಿರಬೇಕು ಅದನ್ನು ಕೂಡ ಪವಿತ್ರಾತ್ಮನು ಬೋಧಿಸುತ್ತಾನೆ. Hallelujah. He is a teacher. I'm going very fast because my sermon is very big. Shikolama Shandaraba Shakataraba. Gospel of John chapter 15 verse 26. Okay, the Bible says, ನಾನು ತಂದೆಯ ಬಳಿಯಿಂದ ಸಹಾಯಕನನ್ನು ನಿಮಗೆ ಕಳಿಸಿಕೊಡುವೆನು. ತಂದೆಯ ಬಳಿಯಿಂದ ಬರುವ ಆ ಸಹಾಯಕನು ಸತ್ಯದ ಆತ್ಮನಾಗಿದ್ದಾನೆ. ಆತನು ಬಂದಾಗ ನನ್ನ ಬಗ್ಗೆ ನಿಮಗೆ ತಿಳಿಸುವನು. Hallelujah. I want to know about Jesus. Many people are asking, ನಾನು ಯೇಸು ಸ್ವಾಮಿನ ತಿಳ್ಕೋಬೇಕು, ನಾನು ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳಬೇಕು. I want to understand Jesus. I want to know about Jesus. I want to go deeper truth in the Jesus Christ. If you have that kind of desire, you ask the Holy Spirit. That's why the Bible says, because He's a helper. That's why God gave you the Holy Spirit.
ಅದಕ್ಕೆ ದೇವರು ಅದಕ್ಕೆ ಯೇಸು ಕ್ರಿಸ್ತನು ತನ್ನ ಆತ್ಮನನ್ನು ನಿಮಗೆ ಕೊಟ್ಟಿದ್ದಾನೆ. ನೀವು ಎಲ್ಲವನ್ನು ತಿಳಿದುಕೊಳ್ಳಬೇಕು, ಆತನ ಬಗ್ಗೆ ತಿಳಿದುಕೊಳ್ಳಬೇಕು. If you know about Jesus, if you know about Jesus, again I'm repeating that word. If you know about Jesus, first you ask the Holy Spirit, because Bible says, hallelujah, Bible says that ನಾನು ತಂದೆಯ ಬಳಿಯಿಂದ ಸಹಾಯಕನು ನಿಮಗೆ ಕಳಿಸಿಕೊಡುವೆನು. ತಂದೆಯ ಬಳಿಯಿಂದ ಇರುವಂತಹ ಆ ಸಹಾಯಕನು ನಿಮಗೆ ಬರುವನು. ಹಲ್ಲೆಲೂಯಾ. ಆತನು ಏನ್ ಮಾಡ್ತಾನೆ ಬಂದು ನೋಡಿ, ಬೈಬಲ್ ಹೇಳ್ತಾನ, ತಂದೆಯ ಬಳಿಯಿಂದ ಬರುವ ಆ ಸಹಾಯಕನು ಸತ್ಯದ ಆತ್ಮನೇ. ಅಗೇನ್ ಹಿ ಇಸ್ ಟೆಲ್ಲಿಂಗ್ ದ ಸ್ಪಿರಿಟ್ ಆಫ್ ಟ್ರೂತ್. ದ ಸ್ಪಿರಿಟ್ ಆಫ್ ಟ್ರೂತ್. ಯು ಹ್ಯಾವಿಂಗ್ ದ ಸ್ಪಿರಿಟ್ ಆಫ್ ಟ್ರೂತ್. ನಿನ್ನ ಒಳಗಡೆ ಸತ್ಯದ ಆತ್ಮನಿದ್ದಾನೆ. ಯು ಹ್ಯಾವ್ ಟು ಬಿ ಲೆಡ್ ಬೈ ದ ಸ್ಪಿರಿಟ್ ಆಫ್ ಟ್ರೂತ್. ನೀನು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂತವರಾಗಬೇಕು. ಇವತ್ತು ಸಭೆಗಳಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತೇವೆ, ಎಲ್ಲರೂ ಕೈಗಳನ್ನೆತ್ತಿ ಆರಾಧನೆ ಮಾಡ್ತೇವೆ, ಆದರೆ ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂಥದ್ದು ಬಹಳ ಕಡಿಮೆ ಜನ ಇದ್ದಾರೆ. ದೇರ್ ಇಸ್ ಅ ಫ್ಲೆಶ್ ಇಸ್ ಮೂವಿಂಗ್, ಎಮೋಷನ್ ಇಸ್ ಮೂವಿಂಗ್. Hallelujah. I will come to that. ನಾನು ಮುಂದೆ ಬರ್ತೇನೆ. ಬೈಬಲ್ ಹೇಳ್ತೈತೆ, ಈ ರೀತಿಯಾಗಿ ಹೇಳ್ತದೆ, ಆತನು ಬಂದಾಗ ನನ್ನ ಬಗ್ಗೆ ನಿಮಗೆ ತಿಳಿಸುವನು. ಸತ್ಯದ ಆತ್ಮನು ಅಂದ್ರೆ ಪರಿಶುದ್ಧಾತ್ಮನು ಒಬ್ಬನೇ. Hallelujah. Are you understanding what I am trying to tell you? ನಾನು ಏನು ಹೇಳಬೇಕೆಂಬುದಾಗಿದ್ದೇನೆ ಎಂಬುದಾಗಿ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Yes, I can understand. ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಎಂಬುದಾಗಿ ನನಗೆ ಅರ್ಥ ಆಗ್ತಾ ಇದೆ. Hallelujah. ನಡಬರ್ಕ ಮತ್ತೆ ಕಟ್ ಮಾಡಬೇಡ್ರಿ. ಓಕೆ, ಲಿಸನ್ ಕೇರ್ಫುಲಿ. ಫುಲ್ ಸರ್ಮನ್, ದಿಸ್ ಇಸ್ ಫಾರ್ ಯು ಅಂಡ್ ಮೀ. ನಿನಗೂ ಮತ್ತು ನನಗೆ ದೇವರಾತ್ಮನು ಮಾತನಾಡ್ತಾ ಈ ಕೊನೆ ದಿನಗಳಲ್ಲಿ ಇದು ಬಹಳ ಅವಶ್ಯಕತೆಯಾಗಿದೆ. ಅನೇಕ ಸಭೆಗಳಲ್ಲಿ ಪವಿತ್ರಾತ್ಮನ ವಿಷಯದಲ್ಲಿ ಬೋಧಿಸ್ತಾ ಇಲ್ಲ. ಅನೇಕ ಸಭೆಗಳಲ್ಲಿ ಯಾವ ಸಭೆಗಳಲ್ಲಿ ಪವಿತ್ರಾತ್ಮನ ವಿಷಯದಲ್ಲಿ ಬೋಧಿಸ್ತಾ ಇದ್ದಾರೋ ಆ ಸಭೆಯನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸಲಿ. ಯಾವ ಸಭೆಯಲ್ಲಿ ಇನ್ನು ಪವಿತ್ರಾತ್ಮನ ವಿಷಯದಲ್ಲಿ ಬೋಧಿಸುತ್ತಾ ಇಲ್ಲವೋ ದೇವರು ಅವರ ಆ ಸೇವಕರ ಹೃದಯದೊಟ್ಟಿಗೆ ದೇವರು ಮಾತನಾಡಲಿ. ಲೆಟ್ ದೆಮ್ ಪಾಸ್ಟರ್ಸ್ ಸ್ಪೀಕ್ ಅಬೌಟ್ ಹೋಲಿ ಸ್ಪಿರಿಟ್. Hallelujah. ಹೋಲಿ ಸ್ಪಿರಿಟ್ ನೀಡೆಡ್ ಫಾರ್ ಎವ್ರಿವನ್. ಪ್ರತಿಯೊಬ್ಬೊಬ್ಬರಿಗೂ ಪವಿತ್ರಾತ್ಮನ ಅವಶ್ಯಕತೆ ಇದೆ. ಒಂದು ಸಭೆಯಲ್ಲಿ 500 ಜನ ಇದ್ದಾರೋ, 50 ಅದಾರೋ, 100 ಅದಾರೋ, 100 ಜನರು ಕೂಡ ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂತವರಾಗಬೇಕು. 100 ಜನರು ಕೂಡ ಇನ್ಕ್ಲೂಡಿಂಗ್ ಪಾಸ್ಟರ್ ಎಲ್ಲರೂ ಕೂಡ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು, ಸಭಾಪಾಲಕರಾಗಿರುವ ಪ್ರತಿಯೊಬ್ಬರು ಕೂಡ ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂತವರಾಗಿರಬೇಕು. Hallelujah. That is the will of Jesus Christ. ಅದಕ್ಕೆ ಹೇಳ್ತಿದ್ರಿ, ಯೇಸುವಿನ ವಿಷಯದಲ್ಲಿ ಎಲ್ಲವನ್ನು ಬೋಧಿಸುತ್ತಾನೆ. He will bear witness about me. The Bible says, Gospel of John chapter 15 verse 26 ಅಲ್ಲಿ ಹೇಳ್ತೈತೆ, He will bear witness about me. ನನ್ನ ವಿಷಯದಲ್ಲಿ ಆತನು ಸಾಕ್ಷಿ ಹೇಳುವನು, ನನ್ನ ವಿಷಯದಲ್ಲಿ ನಿಮಗೆ ಎಲ್ಲವನ್ನು ತಿಳಿಸಿಕೊಡುವನು. ಯೇಸುವಿನ ವಿಷಯದಲ್ಲಿ ನಮಗೆ ತಿಳಿಸಿಕೊಡಬೇಕಾದರೆ ನಮಗೆ ಪವಿತ್ರಾತ್ಮನ ಬೇಕು, ಪವಿತ್ರಾತ್ಮನ ಸಹಾಯ ಬೇಕು, ಪವಿತ್ರಾತ್ಮನ ನಡೆಸುವಿಕೆ ಬೇಕು, ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ಜ್ಞಾನ, ವಿವೇಕ, ತಿಳುವಳಿಕೆ ಬೇಕು. ದಟ್ ಈಸ್ ಇನ್ ದ ಹೋಲಿ ಸ್ಪಿರಿಟ್. Hallelujah. ಈ ವಾಕ್ಯವನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ we need Holy Spirit. We should understand the scriptures means the Bible means we need Holy Spirit. We need help of the Holy Spirit. Without help of the Holy Spirit, we are not understanding the scripture. We will not understand the scriptures. We should spend time in God's presence, when we should ask the Holy Spirit, Lord, I want to know about Jesus. Lord, you explain me, Lord. Holy Spirit, you are my best helper. You are my best teacher, oh God. Lord, I come, oh God. I am your best student, oh God. Bible is my textbook. Spiritual textbook. You are best teacher, oh God. Lord, teach me, Holy Spirit. Teach me, Lord. I can understand the scriptures. I can know about truth. That's why the Bible says, if you know the truth will set you free. How you know the truth? Through the Holy Spirit you will know the truth. Through the Holy Spirit you will know the truth.
ಪವಿತ್ರಾತ್ಮನ ಮೂಲಕವಾಗಿಯೇ ನಿಮಗೆ ಸತ್ಯ ಗೊತ್ತಾಗ್ತೈತಿ. ಇವತ್ತು ಅನೇಕ ಜನರಿಗೆ ಯೇಸುವಿನ ಬಗ್ಗೆ ಸತ್ಯ ಗೊತ್ತಿಲ್ಲದೆ ಕಾರಣ ಯೇಸುವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಯೇಸುವನ್ನು ಏನೋ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಶ್ವಾಸಿಗಳಾದಂತ ನಾವೆಲ್ಲರೂ, ನೀವೆಲ್ಲರೂ ಪ್ರಿಯ ವಿಶ್ವಾಸಿಗಳೇ, ನಾನು ಹೇಳುವುದು ಒಂದೇ ಒಂದು, ಈ ಕೊನೆಯ ದಿನಗಳಲ್ಲಿ ಯೇಸುವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ವಿ ಶುಡ್ ನೋ ಅಬೌಟ್ ಜೀಸಸ್ ಡೀಪ್ ಥ್ರೂ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಸಹಾಯದ ಮೂಲಕ. ಹಲ್ಲೆಲೂಯಾ. Okay, I will go fast. Gospel of John chapter 16 verse 8. What the Bible says here. ಸಹಾಯಕನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿನ ಈ ವಿಷಯಗಳಲ್ಲಿ ಬಗ್ಗೆ ಲೋಕಕ್ಕೆ ತಿಳಿಸಿಕೊಡುವನು. ಆ ಸಹಾಯಕನು ನಮ್ಮ ಒಳಗಡೆ ಇದ್ದುಕೊಂಡು ಏನ್ ಮಾಡ್ತಾನಂತಂದ್ರೆ ನಮಗೆ ಎಲ್ಲವನ್ನು ಬೋಧಿಸ್ತಾನೆ, ಯೇಸುವಿನ ವಿಷಯದಲ್ಲಿ ಬೋಧಿಸ್ತಾನೆ. ಈ ಪ್ರಪಂಚದಲ್ಲಿ ನಾವು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು, ಈ ಪ್ರಪಂಚದಲ್ಲಿರುವಂತಹ ಜನರ ಜೊತೆಗೆ ಯಾವ ರೀತಿಯಾಗಿ ನಾವು ವರ್ತನೆ ಮಾಡಬೇಕು ಅಥವಾ ಮಾತನಾಡಬೇಕು, ಎಲ್ಲವನ್ನು ಬೋಧಿಸ್ತಾನೆ. ಮತ್ತು ನಾವು ಆತ್ಮೀಕ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿರ್ಬೇಕು ಬೋಧಿಸ್ತಾನೆ. ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದುಕೊಂಡು ಏನ್ ಮಾಡ್ತಾನೆ, ಏನ್ ಸಹಾಯ ಮಾಡ್ತಾನೆ ಅಂದ್ರೆ ನಮಗೆ ಈ ಸಹಾಯ ಮಾಡ್ತಾನ್ರಿ, ಎಲ್ಲವನ್ನು ಬೋಧಿಸ್ತಾನೆ. ಬಂದು ಪಾಪದ ವಿಷಯದಲ್ಲಿ ನಮಗೆ ಅರಿವನ್ನು ಹುಟ್ಟಿಸ್ತಾನೆ. ವಾಟ್ ಈಸ್ ದ ಸಿನ್, ಪಾಪ ಅಂದ್ರೆ ಏನು ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಭಯಂಕರ ಇದೆ. ಮತ್ತ ಪಾಪ ಅಂದ್ರೆ ಮತ್ತೆ ನನ್ನ ಬೈಬಲ್ ಬಹಳ ಸ್ಕ್ರಿಪ್ಚರ್ಸ್ ತೆಗಿಬೇಕಾಗ್ತದೆ. ಐ ಡೋಂಟ್ ಹ್ಯಾವ್ ಟೈಮ್ ಬಿಕಾಸ್ ದಿಸ್ ಇಸ್ ಅ ಫೇಸ್ಬುಕ್. ನಮ್ ಜನ ಫೇಸ್ಬುಕ್ ಬೇರೆ 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 ನೋಡ್ತಾರೆ, ತಾಸುಗಟ್ಲೆ ನೋಡ್ತಾರ, ಬೇರೆ ವಿಷಯಗಳನ್ನು ತಾಸುಗಟ್ಲೆ ನೋಡ್ತಾರ. ಆ ಸಂದೇಶಗಳನ್ನು ಕೇಳುವಾಗ ಲಘು ನೋಡಿ ಅದನ್ನ ನೋಡ್ತಾರೆ, ಸ್ವಲ್ಪ ನೋಡಿ ಮತ್ತೆ ಅದನ್ನ ಮುಂದೆ ಓಡಿಸ್ಬಿಡ್ತಾರೆ, ಮತ್ತೆ ಬೇರೆ ನೋಡ್ತಾರೆ. ಕಂಪ್ಲೀಟ್ ಆಗಿ ಏನು ನೋಡೋದಿಲ್ಲ ಪ್ರಿಯರೇ. ಇವತ್ತು ನೀವು ಕಂಪ್ಲೀಟ್ ಆಗಿ ನೋಡ್ರಿ, ದೇವರ ಆತ್ಮ ನೀವು ಕೂಡ ಮಾತನಾಡ್ತಾನೆ. ಯಾಕಂದ್ರೆ ಈ ಸಂದೇಶ ನಿಮಗಾಗಿಯೇ. ಯಾರ್ಯಾರು ಈ ಸಂದೇಶವನ್ನು ನೋಡ್ತಾ ಇದ್ದೀರೋ, ಕೇಳ್ತಾ ಇದ್ದೀರೋ, ಅದೆಲ್ಲವೂ ನಿಮಗಾಗಿಯೇ ದೇವರು ಈ ಸಂದೇಶವನ್ನು ಕೊಟ್ಟಿದ್ದಾನೆ. ಪಾಪದ ಅರಿವನ್ನು ಹುಟ್ಟಿಸುತ್ತಾನೆ. ವಾಟ್ ಈಸ್ ದ ಸಿನ್, ಪಾಪ ಅಂದ್ರೆ ಏನು, ಪವಿತ್ರಾತ್ಮನು ತಿಳಿಸಿಕೊಡುತ್ತಾನೆ. ಸಿ, ಪಾಪ ಅಂದರೆ ಏನು ಎಂಬುದಾಗಿ ಕೂಡ ಪವಿತ್ರಾತ್ಮನು ತಿಳಿಸಿಕೊಡುವಂತವನಾಗಿದ್ದಾನೆ. ಪಾಪದ ವಿಷಯದಲ್ಲಿ ವಿ ನೋ ವಾಟ್ ಈಸ್ ದ ಸಿನ್, ವಿ ನೋ ದಟ್. ಪಾಪದ ಮಾಡದ ಹಾಗೆ ಪವಿತ್ರಾತ್ಮ ನಮ್ಮನ್ನು ಕಾಯ್ದು ಕಾಪಾಡ್ತಾನೆ. ನೀತಿ, ಪವಿತ್ರಾತ್ಮ ನಮ್ಮಲ್ಲಿ ಇದ್ದುಕೊಂಡು ನೀತಿಯ ವಿಷಯದಲ್ಲಿ ನಮಗೆ ಬೋಧಿಸಿ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೆ. ಪವಿತ್ರಾತ್ಮ ನಮ್ಮನ್ನು ಪಾಪದಿಂದ ಎಚ್ಚರಿಸುತ್ತಾನೆ. ಪಾಪಕ್ಕೆ ಬೆಳೆದ ಹಾಗೆ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾನೆ. ನಮ್ಮೊಳಗಿರುವಂತಹ ಪವಿತ್ರಾತ್ಮನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆ, ನೀತಿಯ ವಿಷಯಗಳನ್ನು ಬೋಧಿಸುತ್ತಾನೆ. ನೀತಿವಂತರಾಗಿ ನಡೆಯುವುದಕ್ಕೆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದುಕೊಂಡು ಸಹಾಯ ಮಾಡುತ್ತಾನೆ. ನ್ಯಾಯ ತೀರ್ಪು ನೋಡ್ರಿ, ನ್ಯಾಯ ತೀರ್ಪಿನ ವಿಷಯದಲ್ಲಿ ಮಾತನಾಡ್ತಾನೆ. ನೀನು ಪಾಪ ಮಾಡಿದ್ರೆ ನಿನಗೆ ಯಾವ ನ್ಯಾಯ ತೀರ್ಪಿದೆ, ನೀನು ಒಳ್ಳೇದು ಮಾಡಿದರೆ ನಿನಗೆ ಯಾವ ನ್ಯಾಯ ತೀರ್ಪಿದೆ, ಇದನ್ನು ಕೂಡ ಪವಿತ್ರಾತ್ಮನು ಎಲ್ಲವನ್ನು ನಿಮಗೆ ಬೋಧಿಸುವಂತವನಾಗಿದ್ದಾನೆ. ಹಾಲೆಲೂಯಾ. ಈ ಲೋಕಕ್ಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ತಿಳಿಸಿಕೊಡುವನು, ಈ ಲೋಕದಲ್ಲಿರುವಂತಹ ನಮಗೆ ತಿಳಿಸಿಕೊಡ್ತಾನಂತೆ ಪ್ರಿಯರೇ ಪವಿತ್ರಾತ್ಮನು. ಓಕೆ, ಪ್ರೈಸ್ ಗಾಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 16 verse 13, ವಾಟ್ ದ ಬೈಬಲ್ ಸೇಸ್ ಹಿಯರ್. ದೇವರ ವಾಕ್ಯ ಇಲ್ಲಿ ಏನು ಹೇಳ್ತದೆ, ಆದರೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸುವನು. ಸತ್ಯದ ಆತ್ಮನು ಬಂದಾಗ ಅಂದ್ರೆ ನಿಮ್ಮ ಒಳಗಡೆ ಬಂದಾಗ, ನೀವು ರಕ್ಷಣೆ ಹೊಂದಿದಾಗ, ಆ ಆತ್ಮನು ನಿಮ್ಮ ಒಳಗಡೆ ಬಂದಾಗ, ಆ ಪರಿಶುದ್ಧಾತ್ಮನು ನಿಮ್ಮನ್ನು ಸರ್ವ ಸತ್ಯತೆಗೆ ನಡೆಸುವಂತವನಾಗಿದ್ದಾನೆ. ಹಾಲೆಲೂಯಾ. ಸರ್ವ ಸತ್ಯತೆಗೆ ನಡೆಸ್ತಾನ್ರಿ ಪವಿತ್ರಾತ್ಮನು, ಸರ್ವ ಸತ್ಯತೆಗೆ. ಹಾಲೆಲೂಯಾ. ನಡೆಸುವನು. ಸತ್ಯದ ಆತ್ಮನು ಹೇಳುವುದು ಆತನ ಸ್ವಂತ ಮಾತುಗಳಲ್ಲ, ಆತನು ಕೇಳಿದ್ದನ್ನು ಮಾತ್ರ ಆತನು ಹೇಳುತ್ತಾನೆ. ಸಂಭವಿಸಲಿರುವ ಸಂಗತಿಗಳನ್ನು ಆತನು ನಿಮಗೆ ತಿಳಿಸಿಕೊಡುತ್ತಾನೆ. ಸಂಭವಿಸುವಂತ ಇನ್ನು ಮುಂದೆ ಏನಾಗ್ತಿತ್ತೋ ಅದು ಕೂಡ ಪವಿತ್ರಾತ್ಮ ನಿಮಗೆ ಹೇಳ್ತಾನೆ. ನಿನ್ನ ವಿಷಯದಲ್ಲಿ ಆಗಿರಬಹುದು, ನಿನ್ನ ಮಿನಿಸ್ಟ್ರಿ, ನಿನ್ನ ಸೇವೆ ವಿಷಯದಲ್ಲಿ ಆಗಿರಬಹುದು, ನಿಮ್ಮ ಬಿಸಿನೆಸ್ ವಿಷಯದಲ್ಲಿ ಆಗಿರಬಹುದು, ನಿನ್ನ ಕೆಲಸದ ವಿಷಯದಲ್ಲಿ ಆಗಿರಬಹುದು, ನಿನ್ನ ಆತ್ಮೀಕ ಜೀವಿತದ ವಿಷಯದಲ್ಲಿ ಆಗಿರಬಹುದು, ಪ್ರತಿಯೊಂದನ್ನು ಮುಂದೆ ನಡೆಯುವಂಥದ್ದನ್ನು ಕೂಡ ಪವಿತ್ರಾತ್ಮನು ನಿಮಗೆ ಹೇಳುತ್ತಾನೆ, ನಿಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. Hallelujah. Glory to Jesus Christ. Shekha Rabba Lava. Thank you, Jesus.
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮೊಳಗಡೆ ಇದ್ದುಕೊಂಡು ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡ್ತಾನೆ, ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡ್ತಾನೆ ಪವಿತ್ರಾತ್ಮನು. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇನ್. ಶಿಖೋ ರಾಬಾ ಬಾಬಾ. ಆದರೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯಗಳಲ್ಲಿ, ಸಕಲ ವಿಷಯ, ವಾಟ್ ದ ಬೈಬಲ್ ಸೇಸ್, ಏನಂತ ಸತ್ಯವೇದ, ಸಕಲ ವಿಷಯ ಅಂದ್ರೆ ಬಹಳ ಐತ್ರಿ ಇಲ್ಲಿ. ಸಕಲ ವಿಷಯ, ಒಳ್ಳೆದು ಬಂತು ಕೆಟ್ಟದ್ದು ಬಂತು, ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸು, ಸಕಲ ವಿಷಯ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಬೈಬಲ್ ಹೇಳ್ತೈತೆ ಸಕಲ ವಿಷಯ. ಬಹಳ ವಿಷಯಗಳದಾವೆ ಬೈಬಲ್ ಅಲ್ಲಿ. ಹೇಳ್ತೈತೆ ನೀನು ಇದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು, ಇವುಗಳನ್ನು ಮಾಡಬಾರ್ದು ಎಂಬುದಾಗಿ ಹೇಳುವಾಗ ನಾವು ಯಾವ್ದಾದ್ರೂ ಮಾಡ್ತಾ ಇದ್ರೆ ಅವುಗಳಿಂದ ಬಿಡಿಸಿ ನಮ್ಮನ್ನು ಸಕಲ ವಿಷಯಗಳನ್ನು ಬೋಧಿಸ್ತಾನೆ. ಸಕಲ ವಿಷಯ, ಯಾವುದು ಸತ್ಯ, ಯಾವುದು ಸುಳ್ಳು. ದೇವರ ರಾಜ್ಯಕ್ಕೆ ಹೋಗುವಂತವರು ನಾವು ಯಾವ ರೀತಿಯಾಗಿರ್ಬೇಕು, ರಕ್ಷಣೆ ವಸ್ತ್ರವನ್ನು ಬೈಬಲ್ ಹೇಳ್ತೈತ್ರಿ. ಅಪೊಸ್ತಲನಾದ ಪೌಲನು ಬರಿತಾನೆ, ನಿಮಗೆ ಕೊಡಲ್ಪಟ್ಟಂತ ರಕ್ಷಣೆಯ ವಸ್ತ್ರವನ್ನು ಹೊಲಸು ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ. ನೋಡ್ರಿ, ಆ ರಕ್ಷಣೆ ವಸ್ತ್ರವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಕೆ. ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದು ಎಲ್ಲವನ್ನು ಬೋಧಿಸ್ತಾನೆ. ಸಕಲ ವಿಷಯ. ಹಾಲೆಲೂಯ, ಸಕಲ ವಿಷಯ. ಅನೇಕರಿಗೆ ಗೊತ್ತಿಲ್ಲ ಪ್ರಿಯರೇ. ಅನೇಕರು ಬೈಬಲ್ ಅಂದ್ರೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ತಮಗೆ ಏನ್ ಬೇಕೋ ಅಷ್ಟ ತಗೋತಾರ್ರಿ ಬೈಬಲ್ದಾಗ. ತಮಗೆ ಏನ್ ಬೇಕೋ ಅಷ್ಟ. ನಾನು ಕೇಳಿದೆ, ವಾಟ್ ಈಸ್ ದ ಮೀನಿಂಗ್ ಆಫ್, ಒಬ್ಬರು ಸೇವಕರಿಗೆ ಕೇಳಿದೆ, ನೀವು ಯಾವ ಸಂಸ್ಥೆಯವರು, ಯಾವ ಸಭೆಗೆ ಸಂಬಂಧಪಟ್ಟವರು ಅಂದ್ರೆ, ನಾವು ಫುಲ್ ಗಾಸ್ಪಲ್ ಅಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಫುಲ್ ಗಾಸ್ಪಲ್? ವಾಟ್ ಈಸ್ ದ ಮೀನಿಂಗ್ ಆಫ್ ಫುಲ್ ಗಾಸ್ಪಲ್? ನಾವೆಲ್ಲ ನಂಬ್ತೀವ್ರಿ. ಏನ್ ನಂಬ್ತೀರಿ? ಎಲ್ಲ ನಂಬ್ತೀವ್ರಿ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಲ್ಲ ನಂಬ್ತೀರಿ. ಬೈಬಲ್ ಅಲ್ಲಿ ಏನಿದೆ ಎಲ್ಲ, ಐ ಬಿಲೀವ್ ದ ಬೈಬಲ್, ವಿ ಆರ್ ಫಾಲೋವಿಂಗ್ ದ ಸ್ಕ್ರಿಪ್ಚರ್ಸ್. ನಾವು ವಾಕ್ಯವನ್ನೇ ಹಿಂಬಾಲಿಸ್ತಾ ಇದ್ದೇವೆ, ವಾಕ್ಯವನ್ನೇ ನಂಬ್ತಾ ಇದ್ದೇವೆ. ಐ ಬಿಲೀವ್ ಆಲ್, ನಾ ಎಲ್ಲ ನಂಬ್ತೀನಿ. ಹಲ್ಲೆಲೂಯಾ. ಹಾಗಾದ್ರೆ ಫುಲ್ ಗಾಸ್ಪಲ್ ನಂಬುವಂತವರೇ, ನನ್ನ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಸಭೆಯಲ್ಲಿ ಯವನಸ್ಥರು ಯಾಕೆ ಕೈಗಳಲ್ಲಿ ಕುತ್ತಿಗೆ ಭಾಗದಲ್ಲಿ ಟ್ಯಾಟೂ ಹಾಕಿಸ್ಕೊಂಡು ಬರ್ತಾರೆ? ಟ್ಯಾಟೂ ಹಾಕಿಸ್ಕೊಂಡು ಬರ್ತಾರೆ. ಯಾಜಕ ಕಾಂಡ 19ನೇ ಅಧ್ಯಾಯವನ್ನು ಓದುವಾಗ ನಿಮ್ಮ ಶರೀರವನ್ನು ಗಾಯ ಮಾಡಿ ಕತ್ತರಿಸಿಕೊಳ್ಳಬೇಡ್ರಿ ಎಂಬುದಾಗಿ ಹೇಳಿದ್ದಾನೆ. ಇಂಗ್ಲಿಷ್ ನಲ್ಲಿ ಟ್ಯಾಟೂ ಅಂತ ಹೇಳ್ತಿದ್ರೆ, ಇಂಗ್ಲಿಷ್ ನಲ್ಲಿ ಟ್ಯಾಟೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಲೆವಿಟಿಕಲ್ಸ್ ಚಾಪ್ಟರ್ 19 ಓದ್ರಿ, ಗೊತ್ತಾಗ್ತದೆ, ಅಲ್ಲಿ ಬರೆಯಲ್ಪಟ್ಟಿದೆ. ಗಡ್ಡವನ್ನು ವಿಕಾರವಾಗಿ ಕತ್ತರಿಸಿಕೊಳ್ಳಬಾರದು. ಇವತ್ತಿನ ಗಡ್ಡ ವಿಕಾರವಾಗಿ ಐತ್ರಿ. ಎಸ್, ನಡಿತೈತ್ರಿ. ಗಾಡ್ ಇಸ್ ಸೇಯಿಂಗ್ ಹಾರ್ಟ್, ಗಾಡ್ ಸೇಯಿಂಗ್ ಹಾರ್ಟ್. ಅದೇ ಗಾಡ್ ಹೇಳ್ತಾನ್ರೆ, ಹೃದಯದಲ್ಲಿರುವುದೇ ಬಾಯಿಯಿಂದ ಬರುವುದು. ಹೃದಯದಲ್ಲಿ ಏನಿರ್ತೈತೆ ಅದೇ ದೇವರು ಬೈಬಲ್ ಅಲ್ಲಿ ಬರೀತಾನ್ರಿ. ಏನಂತಂದ್ರೆ, ಹೃದಯ ವಂಚನೆಗೆ ಒಳಗಾಗಿದೆ. ಅದು ನಮ್ಮ ಮೆಂಟಾಲಿಟಿ ಒಳಗೈತೆ. ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಪುರುಷರು ಉದ್ದನೆ ಕೂದಲು ಬಿಡಬಾರದು, ಸ್ತ್ರೀಯರು ಕೂದಲಿಗೆ ಕತ್ತರಿ ಹಚ್ಚ ಬರಬಹುದು. ಹಲ್ಲೆಲೂಯಾ. ಇವತ್ತೆಲ್ಲ ನಡೆಯಕತ್ತವ್ರಿ. ಪ್ರತಿ ಒಂದು ಇವತ್ತು ನಡೆಯುವಂತದ್ದಾಗಿದೆ. Because the Bible says everything is going on. Everything is going on. ಪ್ರತಿ ಒಂದು ನಡೀತಾ ಇದೆ ಇವತ್ತು. ಸಕಲ ವಿಷಯ ಎಂಬುದಾಗಿ ನಾವು ನೋಡಿಕೊಳ್ಳುವುದಾದ್ರೆ, ಬರೀ ಆತ್ಮಿಕ ವಿಷಯ ಅಷ್ಟೇ ಅಲ್ಲ ಪ್ರಿಯರೇ. ಆತ್ಮಿಕ ವಿಷಯ ಅಷ್ಟೇ ಅಲ್ಲ. ಆತ್ಮಿಕ ವಿಷಯ ಅಷ್ಟೇ ಅಲ್ಲ. ಶಿಖಾಲಮ ಶಂದರ ಬಾಬಾ. ನಾವು ಯಾವ ರೀತಿಯಾಗಿದೆ ಎಂಬುದಾಗಿ ಮೊದಲು ನಾವು ನೋಡಿಕೊಳ್ಳಬೇಕಾಗಿದೆ. ಹೌ ವಿ ಆರ್, ವಿ ಶುಡ್ ನೋ ಅಬೌಟ್ ದ್ಯಾಟ್. ಅದನ್ನು ನಾವು ನೋಡ್ಬೇಕಾಗಿದೆ, ನಾವು ಯಾವ ರೀತಿಯಾಗಿದ್ದೇವೆ. ಹಲ್ಲೆಲೂಯಾ. ಸ್ತ್ರೀಯರು, ವಿಶೇಷವಾಗಿ ಯವನಸ್ಥ ಸ್ತ್ರೀಯರಿಗೆ ನಾನು ಮಾತಾಡ್ತೇನೆ, ಸ್ತ್ರೀಯರಿಗೆ ಹೇಳ್ತೇನೆ, ಯವನಸ್ಥ ಹುಡುಗಿಯರಿಗೂ ಕೂಡ ನಾನು ಹೇಳ್ತೇನೆ, ಯವನಸ್ಥ ಹುಡುಗಿಯರಿಗೂ ಸ್ತ್ರೀಯರಿಗೂ ಕೂಡ ನಾನು ಹೇಳ್ತೇನೆ ಅಂತಂದ್ರೆ, ಪ್ಲೀಸ್ ಐ ರಿಕ್ವೆಸ್ಟ್ ಆಸ್ ಅ ಮ್ಯಾನ್ ಆಫ್ ಗಾಡ್, ಐ ರಿಕ್ವೆಸ್ಟ್, ನಿಮಗೆ ಯಾರು ಹೇಳಿಲ್ಲ ಅಂದ್ರೆ ನಾನು ಹೇಳ್ತೀನಮ್ಮ, ಐ ಫೋಲ್ಡ್ ಮೈ ಹ್ಯಾಂಡ್ ಅಂಡ್ ಐ ಬೆಗ್ ಯು ಆಲ್ ವಿಮೆನ್ಸ್, ಪಾಸ್ಟರ್ಸ್ ವೈಫ್ಸ್, girls, don't go beauty parlor. Don't go beauty parlor.
Read the word of God. Read the word of God. Jezebel ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡಳು, ಕಾಡಿಗೆಯನ್ನು ಹಚ್ಚಿಕೊಂಡಳು ಎಂಬುದಾಗಿ ಬರೆಯಲು. ಅದಕ್ಕಾಗಿ ದೇವರು ನಮ್ಮನ್ನು ಕರೆಯಲ್ಪಟ್ಟಿಲ್ಲ. ನೀನು ಹೊರಗಿನಿಂದ ಸೌಂದರ್ಯ ಬೇಡ, ನಿನ್ನ ಒಳಗಿನ ಸೌಂದರ್ಯವು ಹೆಚ್ಚಬೇಕಾಗಿದೆ. Hallelujah. Read Bible. This is not my own word. This is not my own word. This is not my own word. Hallelujah. What the Bible says, we should follow that. ಸಕಲ ವಿಷಯಗಳನ್ನು ಪವಿತ್ರಾತ್ಮ ನಡೆಸ್ತಾನೆ. When we give ourselves to the Holy Spirit, lead me in the truth. When we say that, the Holy Spirit will guide, the Holy Spirit will lead us, and the Holy Spirit will guide us in the truth. That's why Jesus says, if you know the truth will set you free. The truth will set you free, the Bible says. Hallelujah. Okay, I will go down. Gospel of John chapter 16 verse 14. What the Bible says about Holy Spirit. 14. ಸತ್ಯದ ಆತ್ಮನು ನನ್ನಿಂದಲೇ ವಿಷಯಗಳನ್ನು ತೆಗೆದುಕೊಂಡು ನಿಮಗೆ ತಿಳಿಸುವುದರ ಮೂಲಕ ನನ್ನನ್ನು ಮಹಿಮೆಪಡಿಸುವನು. Amen. Thank you, Lord. Thank you, Holy Spirit. ಆ ಸತ್ಯದ ಆತ್ಮನು ನನ್ನಿಂದಲೇ. Jesus was speaking here. Jesus was speaking here. ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಸತ್ಯದ ಆತ್ಮನು ಬಂದಾಗ, ದ ಹೋಲಿ ಸ್ಪಿರಿಟ್, ಸತ್ಯದ ಆತ್ಮನು ಬಂದಾಗ ಕ್ರಿಸ್ತನ ಒಳಗಡೆ, ಕ್ರಿಸ್ತನ ಮನಸ್ಸಿನಲ್ಲಿ, ಕ್ರಿಸ್ತನ ಹೃದಯದಲ್ಲಿ ಏನಿದೆಯೋ ಅದನ್ನು ನಮಗೆ ತಿಳಿಸ್ತಾನೆ. He will explain everything. He will reveal us everything. Hallelujah. Thank you, Lord. Shikolama galaba zibo tamaga shikeribialama shandaraba. That's why his name is a Spirit of Truth. ಸತ್ಯದ ಆತ್ಮನು ಎಂಬುದಾಗೆ. ಸತ್ಯವನ್ನು ನೋಡ್ರಿ, ಆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿ ಸೇರಿಸುವನೆಂಬುದಾಗಿ ನೋಡಿಕೊಂಡೆವು. 14ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಅದರ ತಳಗಿನ ವಚನ, ಸತ್ಯದ ಆತ್ಮನು ನನ್ನಿಂದಲೇ ಅಂದರೆ ಕ್ರಿಸ್ತನ ಒಳಗಡೆ ಇರುವಂತಹ ವಿಷಯಗಳನ್ನೇ ತೆಗೆದುಕೊಂಡು ನಿಮಗೆ ತಿಳಿಸುವನು. ಮೇ ಬಿ ಕ್ರಿಸ್ತನ ಒಳಗಡೆ ಇರುವಂತಹ ಈ ವಿಷಯಗಳನ್ನು ನಿಮಗೆ ಇವತ್ತು ಸತ್ಯದ ಆತ್ಮನು ತಿಳಿಸುತ್ತಾ ಇದ್ದಾನೆ. ಐ ಬಿಲೀವ್ ದಟ್ ದ ಸ್ಕ್ರಿಪ್ಚರ್ ವಾಟ್ ಸೈಸ್. ವಾಕ್ಯ ಏನ್ ಹೇಳ್ತದೆ ನಾನು ನಂಬ್ತೀನಿ. ಇವತ್ತು ನಿಮಗೆ ಕ್ರಿಸ್ತನಲ್ಲಿ ಏನಿದೆಯೋ ಅದನ್ನು ತಿಳಿಸಿಕೊಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೊಬ್ರು ಪ್ರಶ್ನೆ ಮಾಡಿದ್ರು, ಹಾಗಾದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗೋರು ಯಾರು ಸ್ವರ್ಗಕ್ಕೆ ಹೋಗಂಗಿಲ್ರಿ ಅಂತಂದ್ರು. ನ್ಯಾಯ ತೀರಿಸುವನು ನಾನಲ್ಲ. ಐ ಆಮ್ ನಾಟ್ ಜೀಸಸ್. ನ್ಯಾಯಾಧೀಶನು ಬರ್ತಾನೆ, ಆತನ ತೀರಿಸ್ತಾನೆ. ನಾವು ವಾಕ್ಯದಲ್ಲಿರುವಂತದ್ದನ್ನು, ಸತ್ಯವನ್ನು ಹೇಳುವಂತವ್ರು. ಹಲ್ಲೆಲೂಯಾ. ಮತ್ತ ಅವ್ರು ಹಚ್ಕೋತಾರಲ್ರಿ, ಇವ್ರು ಹಚ್ಕೋತಾರಲ್ರಿ. ನನಗೆ ಬಾಳ ಬಂದವ್ರಿ, ನನಗೆ ಬಾಳ ಪ್ರಶ್ನೆಗಳು ಹಾಕ್ತಾರೆ ಜನ, ಬಾಳ ಜನ ಆಗ್ತಾರ. ಅದನ್ನ ಇವ್ರು ಹಚ್ಕೋತಾರಲ್ರಿ, ಲಿಫ್ಟಿಗೆ ಹಚ್ಕೋತಾರಲ್ರಿ, ಕಾಡಿಗೆ ಬಡ್ಕೋತಾರಲ್ರಿ, ಕಣ್ಣಿಗೆ, ಕಾಲಿಗೆ, ಕೈಗೆ, ಎಲ್ಲಾ ಕಡೆ ಟ್ಯಾಟೂ ಏನೇನೋ ಮಾಡ್ತಾರ. ಓಕೆ, ಲೆಟ್ ದೆಮ್. ಹಲ್ಲೆಲೂಯಾ. ನಾನು ಒಂದೇ ಒಂದು ಮಾತು ಹೇಳಿದ್ದೇನೆ ಅವರಿಗೆಲ್ಲರಿಗೂ, ಇಫ್ ಯು ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಯು ವಿಲ್ ನಾಟ್ ಡೂ ಆಲ್ ದೋಸ್ ಥಿಂಗ್ಸ್. ನೀನು ಪವಿತ್ರ ಆತ್ಮನಿಂದ ನಡೆಸಿಕೊಳ್ಳುತ್ತಾ ಇದ್ರೆ, ದ ಬೈಬಲ್ ಕ್ಲಿಯರ್ಲಿ ಸೇಸ್, 14ನೇ ವಚನದಲ್ಲಿ ಹೇಳ್ತೈತಿ, ಕ್ರಿಸ್ತನ ಒಳಗಡೆ ಇರುವಂತದ್ದನ್ನು ನಿನಗೆ ಪ್ರಕಟಿಸ್ತಾನೆ. ಆ ಪ್ರಕಟಣೆ ನಿನಗೆ ಸಿಕ್ಕ ಮೇಲೆ ಯು ವಿಲ್ ಕಮ್ ಔಟ್ ಫ್ರಮ್ ದ್ಯಾಟ್. ನಾನು ಒಂದೇ ಮಾತು ಹೇಳಿದೆ, ಅವರು ನಿನ್ನ ಸಂಬಂಧ ಸತ್ತಿಲ್ಲ, ಯೇಸು ಸ್ವಾಮಿ ನಿಮ್ಮ ಸಂಬಂಧ ಸತ್ತ. ನಾವು ಯೇಸುವಿನ ಹಾಗೆ ಆಗ್ಬೇಕ್ರಿ. ಪವಿತ್ರಾತ್ಮನು, ಅಪೊಸ್ತಲನಾದ ಪೌಲ ಬರಿತಾನೆ, ಬಹಳ ಚೆನ್ನ ಬರಿತಾನೆ. ಏನಂತಂದ್ರೆ, ಪರಿಶುದ್ಧಾತ್ಮ ನಮ್ಮನ್ನು ಕ್ರಿಸ್ತನ ರೂಪಾಂತರಕ್ಕೆ ತರುವನೆಂಬುದಾಗಿ. ಸಿ ವಾಟ್ ಎವರ್ ಹೋಲಿ ಸ್ಪಿರಿಟ್. ನೋಡ್ರಿ, ಪವಿತ್ರಾತ್ಮ ನಮ್ಮ ಒಳಗಡೆ ಏನೇನು ಕೆಲಸ ಮಾಡ್ತಾನೆ. ಇನ್ನು ಬಾಳದವ್ರಿ ಹೇಳ್ಬೇಕಾದ್ರೆ. ಸಮ್ ಪಾಸ್ಟರ್ಸ್ ಆರ್ ಈಟಿಂಗ್ ಪಾನ್ ತಿಂತಾರ್ರಿ, ಎಲೆಡಿಕೆ ತಿಂತಾರ. ಅದು ಸಿನ್ ಅನ್ರಿ, ಅದು ಪಾಪ ಅನ್ರಿ. ಅದು ದೇವರ ದೃಷ್ಟಿಗೆ ಮಾತ್ರ. ನಾನು ನಂಬುತ್ತೇನೆ, ನನ್ನ ನಂಬಿಕೆ, ನಿಮ್ಮ ನಂಬಿಕೆ ಯಾವ ರೀತಿಯಾಗಿದೆ ಗೊತ್ತಿಲ್ಲ.
ಕೆಲವೊಂದು ವಿಶ್ವಾಸಿಗಳು ಪಾನ್ ತಿಂತಾರೆ, ಸ್ವೀಟ್ ಪಾನ್, ಆ ಪಾನ್, ಈ ಪಾನ್, ಎಲ್ಲಡಿಕೆ ತಿಂತಾರೆ. ನಿಮ್ಮ ವಿಶ್ವಾಸ ನಿಮಗೆ, ನನ್ನ ವಿಶ್ವಾಸ ನನಗೆ. ಲೋಕದವರು ತಿನ್ನುವಂಥದ್ದು ನಾನು ತಿನ್ನುವುದಿಲ್ಲ. ನನಗೆ ಸತ್ಯ ಗೊತ್ತಾದ ಮೇಲೆ, ನನಗೆ ಪವಿತ್ರಾತ್ಮನು ಅದರ ವಿಷಯದಲ್ಲಿ ಸತ್ಯ ತಿಳಿಸಿದ ಮೇಲೆ ನಾನು ಬಿಟ್ಟುಬಿಟ್ಟೆ. ನಾನು ತಿಂತಿದ್ದೆ ಮೊದಲು, ಎಸ್, ಬಿಫೋರ್. ನನಗೆ ಯಾವಾಗ ಸತ್ಯ ಗೊತ್ತಾಯಿತು, ಐ ಕೇಮ್ ಔಟ್ ಫ್ರಮ್ ದ್ಯಾಟ್. ಅದರಿಂದ ನಾನು ಹೊರಗಡೆ ಬಂದೆ. ಇವತ್ತು ತಿಂದ್ರೆ ಏನ್ ಪಾಪ ಅನ್ರಿ, ಅದೇನೋ ನಾನಲ್ಲ ನ್ಯಾಯ ತೀರಿಸುವಂತವನು. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ನಾನಲ್ಲ, ನ್ಯಾಯಾಧೀಶನು ಬರ್ತಾನೆ. ಬೈಬಲ್ ಅಲ್ಲಿ ಹೇಳ್ತೈತೆ, ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ಕರ್ತನು ಹೇಳ್ತಾನೆ. Hallelujah. We should understand first that. Hallelujah. That's why the Bible says we should understand that. ಅದಕ್ಕೆ ಯಾವಾಗಲೂ ಹೇಳ್ರಿ, ಲಾರ್ಡ್ ಹೋಲಿ ಸ್ಪಿರಿಟ್, ಐ ಕಮ್ ಅಂಡರ್ ಯುವರ್ ಅಂಬ್ರೆಲಾ ಆಫ್ ಗಾಡ್. Hallelujah. ಕಳೆದ ತಿಂಗಳು ತೀರಿಕೊಂಡು ಹೋದಂತಹ ಸೇವಕರು ಡೇವಿಡ್ ಯಾಂಗಿಚೋ, ಅವರಿಗೆ ಪಾಲ್ ಯಾಂಗಿಚೋ ಎಂಬುದಾಗಿ ಹೇಳ್ತಾ ಇದ್ರು. ಡೇವಿಡ್ ಯಾಂಗಿಚೋ ಅವ್ರ ಪುಸ್ತಕ ಓದ್ತಾ ಇದ್ದಾರೆ, ಹೋಲಿ ಸ್ಪಿರಿಟ್ ಮೈ ಸೀನಿಯರ್ ಪಾರ್ಟ್ನರ್ ಅಂತ. ಆ ಪುಸ್ತಕ ಓದುವಾಗ ಎಷ್ಟೋ ವಿಷಯಗಳನ್ನು ದೇವರು ನಾನು ಕೂಡ ಹಂಚಿಕೊಂಡ ಮಾತನಾಡಿದ. ಹಲ್ಲೆಲೂಯಾ. ಆತ್ಮೀಯ ಪುಸ್ತಕಗಳು, ಪವಿತ್ರಾತ್ಮನ ಅಂಟಿಕೊಂಡು ಜೀವಿಸಿದಂತ ಎಷ್ಟೋ ಸ್ತ್ರೀಯರಿದ್ದಾರೆ. ಪವಿತ್ರಾತ್ಮನನ್ನು ಅಂಟಿಕೊಂಡು ನಡೆದಂತ ಎಷ್ಟೋ ಜನ ಸೇವಕರಿದ್ದಾರೆ, ವಿಶ್ವಾಸಿಗಳಿದ್ದಾರೆ. ಈ ಕೊನೆಯ ದಿನಗಳಲ್ಲಿ ನಾವ್ಯಾಕೆ ನಡಿಬಾರ್ದ್ರಿ? ಯಾಕೆ ನಾವು ಪವಿತ್ರಾತ್ಮನ ಆತುಕೊಂಡು ಜೀವಿಸಬಾರದು? That's why the Bible says, ಕ್ರಿಸ್ತನಲ್ಲಿರುವಂತಹ ವಿಷಯಗಳನ್ನೇ ಪವಿತ್ರಾತ್ಮನು ನಮ್ಮಲ್ಲಿದ್ದುಕೊಂಡು ಬೋಧಿಸ್ತಾನೆ. ನಾವು ನೋಡಿಕೊಂಡ್ವಿ. ಹಾಲೆಲೂಯಾ. ಈಗ ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದುಕೊಂಡು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಓಕೆ, ಪ್ರೈಸ್ ಗಾಡ್. ಇಲ್ಲಿವರೆಗೂ ನಾವು ನೋಡಿಕೊಂಡೆವು. ಸೊ ಅಗೈನ್, ಇಫ್ ಯು ವಾಂಟ್ ಟು ರೀಡ್ ರೋಮನ್ಸ್ ಚಾಪ್ಟರ್ 8 5 to 17 verse 26 and 27, Romans 8 5 9 ಓದ್ಬೇಕಾದ್ರೆ ಮನೇಲಿ ಕೂತ್ಕೊಂಡು ಓದ್ರಿ. ಪ್ರೈಸ್ ಗಾಡ್. ಬಟ್ ಸೆಕೆಂಡ್ ಪಾಯಿಂಟ್, ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? ಪವಿತ್ರಾತ್ಮನ ಒಂದು ಜವಾಬ್ದಾರಿಕೆ ಏನಾಗಿತ್ತೋ, ಪವಿತ್ರಾತ್ಮನು ನಮ್ಮಲ್ಲಿ ಇದ್ದುಕೊಂಡು ಕಾರ್ಯ ಮಾಡ್ತಾ ಇದ್ದಾನೆ. ಆತನ ನಂಬಿಗಸ್ತನಾಗಿ ನಮ್ಮ ಒಳಗಡೆ ಇದ್ದುಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? So we will see through the scriptures. Okay, turn with me your Bible, 1 Corinthians. Oh, Rico Mashanda Rabba Shakataba. Toko Raki Albalola Magalgadi Halama Shanda Rabba. 1 Corinthians chapter 2, verse 12. Verse 12. Yes, verse 12. Verse 12. Yes, verse 12. ನಮ್ಮ ಜವಾಬ್ದಾರಿಗೆ, ಪವಿತ್ರಾತ್ಮನ ಜವಾಬ್ದಾರಿಕೆ ಏನಿತ್ತು, ಪವಿತ್ರಾತ್ಮನ ಒಳಗಡೆ ಇದ್ದುಕೊಂಡು ಏನು ಸಹಾಯ ಮಾಡ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿಯವರೆಗೂ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡೆವು. ಪ್ರೈಸ್ ಗಾಡ್. ನಿಮಗೆ ಬೇಕಾದ್ರೆ ಮನೇಲಿ ಕೂತ್ಕೊಂಡು ಓದ್ರಿ. ಈಗ ನಮ್ಮ ಜವಾಬ್ದಾರಿಕೆ ಏನಾಗಿದೆ? ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ? verse 13. 1 Corinthians chapter 2 verse 12. ನಾವು ಹೊಂದಿಕೊಂಡದ್ದು ದೇವರಿಂದ ಬಂದ ಪವಿತ್ರಾತ್ಮನನ್ನೇ ಹೊರತು ಪ್ರಾಪಂಚಿಕವಾದ ಆತ್ಮ ಅಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಮೊದಲು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ಹೊಂದಿಕೊಂಡದ್ದು ದೇವರು ಕಳಿಸಿಕೊಂಡಂತ ಪವಿತ್ರಾತ್ಮನನ್ನು, ಪ್ರಪಂಚದಲ್ಲಿರುವಂತ ಆತ್ಮನನ್ನು ಹೊಂದಿಕೊಂಡಿಲ್ಲ. ಪ್ರಪಂಚದಲ್ಲಿರುವಂತ ಆತ್ಮನನ್ನು ಹೊಂದಿಕೊಂಡಂತವರು ಈ ಪ್ರಪಂಚಕ್ಕೆ ಅಂಟಿಕೊಂಡು ಜೀವಿಸುತ್ತಾರೆ. ಮುಂದಿನ ಅದೇ ಹೇಳ್ತಿದ್ರಿ, ಯಾರ್ಯಾರು ಪ್ರಪಂಚದ ಆತ್ಮನಿಂದ ನಡೆಸಿಕೊಳ್ಳುತ್ತಾ ಇದ್ದಾರೋ, ಆತ್ಮನನ್ನು ಹೊಂದಿಕೊಂಡಿದ್ದಾರೋ, ಅವರು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವುಗಳನ್ನು ಮಾಡ್ತಾರೆ. ಈ ಪ್ರಪಂಚದಲ್ಲಿ ಏನಿದೆಯೋ ಅದರ ಪ್ರಕಾರ ಅವರ ಜೀವಿತ ಇರುತ್ತದೆ. ಅವರ ಹಾವ ಭಾವ, ನಡತೆ, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅವರ ಕ್ಯಾರೆಕ್ಟರ್ಸ್, ಬಿಹೇವಿಯರ್ಸ್ ಅದೇ ರೀತಿಯಾಗಿರ್ತೈತಿ ಪ್ರಪಂಚದ ಆತ್ಮವನ್ನು ಹೊಂದಿಕೊಂಡಂತವರಿಗೆ. ಹಲ್ಲೆಲೂಯಾ. ಆದ್ರೆ ಯಾರ್ಯಾರು ದೇವರ ಆತ್ಮನನ್ನು ಹೊಂದಿಕೊಂಡಿದ್ದಾರೋ, ನೋಡ್ರಿ, ನಾವು ಹೊಂದಿಕೊಂಡು ದೇವರಿಂದ ಬಂದ ಪವಿತ್ರಾತ್ಮನನ್ನೇ ಹೊರತು ಪ್ರಾಪಂಚಿಕ ಆತ್ಮವಲ್ಲ. ತಿಳಿಸಿ ಮತ್ತೆ ಕೊರಿಂಥದವರಿಗೆ ಹೇಳ್ತಾ ಇದ್ದಾನೆ, ನಮಗೆ ಹೇಳ್ತಾ ಇದ್ದಾನೆ. ನಾವು ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದರೆ ಆತ್ಮೀಕ ವಿಷಯದಲ್ಲಿ ವಿಚಾರ ಮಾಡ್ತೀವಿ. ಪ್ರಪಂಚ ನಮಗೆ ಯಾವುದೇ ಸಂಬಂಧ ಇಲ್ಲ ಪ್ರಿಯರೇ. ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ ಕರ್ತನು ವಾಕ್ಯದಲ್ಲಿ ಹೇಳಿದ್ದಾನೆ.
ಲೋಕವನ್ನಾಗಲಿ ಲೋಕದಲ್ಲಿ ಇರುವಂತವುಗಳನ್ನು ಪ್ರೀತಿಸುವಂತವರು ಯಾರು? ಪ್ರಪಂಚದ ಆತ್ಮವನ್ನು ಹೊಂದಿಕೊಂಡು ನಡೆಯುವಂತವರು. ಯಾರ್ಯಾರು ದೇವರ ಆತ್ಮನನ್ನು ಹೊಂದಿಕೊಂಡು ನಡೀತಾ ಇದ್ದಾರೋ ಅಂತ ವಿಶ್ವಾಸಿಗಳು, ಅಂತ ಯೇಸುವಿನ ಭಕ್ತರು ಎಂಬುದಾಗಿ ನಾನು ಹೇಳಕ್ ಬರ್ತೇನೆ. ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್, ಇವರು ಏನ್ ಮಾಡ್ತಾರಂತಂದ್ರೆ ಪರಿಶುದ್ಧಾತ್ಮನನ್ನೇ ಆತುಕೊಂಡು ನಡೆಯುವಂತವರು ಈ ಪ್ರಪಂಚವನ್ನು ಬಿಟ್ಟು ಬಿಡ್ತಾರೆ. ಪ್ರಪಂಚವನ್ನಾಗಲಿ ಲೋಕವನ್ನಾಗಲಿ ಲೋಕದಲ್ಲಿ ಇರುವಂತವುಗಳನ್ನು ತ್ಯಜಿಸಿ ಬಿಟ್ಟು ಎಲ್ಲ ಎರೈಸ್ಡ್, ಡಿಲೀಟ್ ಅನ್ಬೋದು, ಅಳಕಿಸಿಬಿಟ್ಟು, ರೂಟೆಡ್ಲಿ ಪ್ಲಕ್ ಇಟ್ ಔಟ್, ಬೇರೆ ಸಮೇತವಾಗಿ ಕಿತ್ತಿ ಹಾಕಿ ಸಂಪೂರ್ಣವಾಗಿ ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ಶುದ್ಧರಾಗುತ್ತಾ ತಮ್ಮನ್ನು ಶುದ್ಧತನದ ಬಾಯಿ, ಆಲೋಚನೆ, ಮಾತುಗಳು, ಹೃದಯ ಪರಿಶುದ್ಧರಾಗಿದ್ದುಕೊಂಡು ವಾಕ್ಯದ ಪ್ರಕಾರ ಜೀವಿಸುತ್ತಾ ದೇವರ ಯೇಸುವಿನ ವಿಷಯದಲ್ಲಿ ಸುವಾರ್ತೆ ಸಾರುತ್ತಾ ಫಲ ಕೊಡುತ್ತಾ, ಆ ಫಲ ನಿಲ್ಲುವಂತ ಫಲ ಕೊಡುತ್ತಾ ಅವರು ಕ್ರಿಸ್ತನು ಬರುವವರೆಗೂ ಬುದ್ಧಿ ಉಳ್ಳ ಕನ್ನಿಕೆಯರ ಹಾಗೆ ಅವರು ಜೀವಿಸುತ್ತಾರೆ. ಎಸ್, ಬುದ್ಧಿ ಇಲ್ಲದ ಕನ್ನಿಕೆಯರು ಪ್ರಾಪಂಚಿಕ ಆತ್ಮವನ್ನು ಹೊಂದಿದ್ದರು. ಬುದ್ಧಿಯುಳ್ಳ ಕನ್ನಿಕೆಯರು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂತವರಾಗಿದ್ದರು. ಇವತ್ತು ನಾವು ಬುದ್ಧಿ ಇಲ್ಲದ ಕನ್ನಿಕೆಯರಾಗಿದ್ದೇವೋ ಬುದ್ಧಿವಂತ ಕನ್ನಿಕೆಯರಾಗಿದ್ದೇರೋ? ಡಿಸೈಡ್ ಯುವರ್ ಸೆಲ್ಫ್. ನೀವೇ ನಿರ್ಧಾರ ಮಾಡಿಕೊಡ್ರಿ. ದಟ್ಸ್ ವೈ ದ ಬೈಬಲ್ ಸೇಸ್. ಹಲ್ಲೆಲೂಯಾ. ನಿರ್ಧಾರ ನಿಮ್ಮದು. ಓಕೆ, ಐ ವಿಲ್ ರೀಡ್ ಅಗೇನ್ 12ನೇ ವಚನ, 2:12ನೇ ವಚನ. ಓಕೆ, ಓ ರಿಕೋಲಾ ಭಾಷಾಂದ. ದೇವರು ನಮಗೆ ಉಚಿತವಾಗಿ ಕೊಟ್ಟಿರುವಂತದ್ದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಆತನನ್ನು ಹೊಂದಿಕೊಂಡೆವು. ಹಲ್ಲೆಲೂಯಾ, ಆಮೆನ್. ನಾವು ಆತನನ್ನು ಹೊಂದಿಕೊಂಡೆವು. ನಾವು ಈ ಸಂಗತಿಗಳನ್ನು ಹೇಳುವಾಗ ಮನುಷ್ಯರ ಜ್ಞಾನದಿಂದ ಕಲಿತುಕೊಂಡಿರುವ ವಾಕ್ಯವನ್ನು ಉಪಯೋಗಿಸದೆ ಆತ್ಮನಿಂದ ಕಲಿತುಕೊಂಡ ವಾಕ್ಯಗಳನ್ನೇ ಉಪಯೋಗಿಸಿಕೊಳ್ಳುತ್ತೇವೆ. ಮನುಷ್ಯನು ಹೇಳಿದಂತ ಮಾತುಗಳನ್ನು, ಅದಕ್ಕೆ ನಾನು ಹೇಳಿದರೆ ಮನುಷ್ಯನು ಕಲಿಸಿಕೊಂಡಂತ ಮಾತುಗಳನ್ನು ಹೇಳ್ತಾ ಇಲ್ಲ. ಆತ್ಮನು ಏನೇನು ಹೇಳಿ ನಾವು ಆತ್ಮನೇ ಮಾತನಾಡ್ತಾನೆ. ಆತ್ಮನು, ಪರಿಶುದ್ಧಾತ್ಮನು ಏನು ಕಲಿಸಿಕೊಟ್ಟಾನೋ ಅದನ್ನೇ ಮಾತನಾಡುವಂತವನಾಗಿದ್ದಾನೆ. ಆಮೆನ್. ಗ್ಲೋರಿ ಟು ಜೀಸಸ್ ಕ್ರೈಸ್ಟ್. ಮತ್ತೆ ಮುಂದೆ ಹೇಳ್ತೈತ್ರಿ, ಉಪಯೋಗಿಸಿ ಕಲಿತುಕೊಂಡಂತ ವಾಕ್ಯವನ್ನು ಆತ್ಮೀಯ ಸಂಗತಿಗಳನ್ನು ವಿವರಿಸಲು ಆತ್ಮೀಯ ಪದಗಳನ್ನೇ ಬಳಸುತ್ತೇವೆ. ನೋಡ್ರಿ, ಆತ್ಮೀಯ ವಿಷಯಗಳನ್ನು ತಿಳಿಸುವಾಗ ಆತ್ಮೀಯ ಪದಗಳನ್ನೇ ಬಳಸುತ್ತೇವೆ. ಆತ್ಮೀಯ ಪದಗಳು, ವಾಕ್ಯಗಳು, ದೇವರ ವಾಕ್ಯಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು ಆತ್ಮೀಯ ಪದಗಳನ್ನೇ, ಆತ್ಮೀಯ ಮಾತುಗಳನ್ನೇ. ಹಲ್ಲೆಲೂಯಾ. ಬೈಬಲ್ ಹೇಳ್ತೈತ್ರಿ, ಒಬ್ಬನು ಬೀಳುವಾಗ ಮತ್ತೊಬ್ಬನು ಎಬ್ಬಿಸ್ಬೇಕಂತ್ರಿ. ನಾವು ಕಟ್ಟಲ್ಪಡ, ಅದಕ್ಕೆ ಪೇತ್ರನಿಗೆ ಹೇಳಿದ, ನೀನು ಬಲ ಹೊಂದಿದ ಮೇಲೆ ನಿನ್ನ ಸಹೋದರನನ್ನು ಬಲಪಡಿಸು ಎಂಬುದಾಗಿ. ನರಕದ ಬಾಯಿಯಲ್ಲಿ, ಬೆಂಕಿಯ ಬಾಯಿಯಲ್ಲಿ ಹೋಗುವಂತವರನ್ನು ಕೈ ಹಿಡಿದು ಎಳೆ ಎಂಬುದಾಗಿ ಯೂದನ ಪತ್ರಿಕೆಯಲ್ಲಿ ಹೇಳ್ತದೆ. ವೇರ್ ವಿ ಆರ್ ಡೂಯಿಂಗ್? ಆಮೆನ್. ವೇರ್ ವಿ ಆರ್ ಡೂಯಿಂಗ್ ವಾಟ್ ದ ಬೈಬಲ್ ಸೈಸ್ ಹಿಯರ್. ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ? 14ನೇ ವಚನ. ಆತ್ಮಿಕನಲ್ಲದ ವ್ಯಕ್ತಿಯು ದೇವರಾತ್ಮನ ವಿಷಯಗಳನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ಯಾರ್ಯಾರು ಆತ್ಮೀಕ ವ್ಯಕ್ತಿಯಲ್ಲವೋ, ಲೋಕದವನಾಗಿದ್ದಾನೋ, ಹಾಫ್ ಅರ್ಧ ಲೋಕ ಅರ್ಧ ದೇವರು. ಮೊದಲಿಡಬಾರ್ದು, ಇದು ಬಹಳ ಡೇಂಜರ್. ಇದು ಅರ್ಧ ದೇವರು ಅರ್ಧ ಲೋಕ. ಇಲ್ಲಿ ಇವ್ರು ಕೂಡ ಓಕೆ, ಇವ್ರು ಕೂಡ ಓಕೆ. ನೋ 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 ನೋ. ನಾನು ಎರಡು ಸಂಭಾಳಿಸ್ಬೇಕ್ರಿ ಅಂದ್ರೆ ಆಗುದಿಲ್ಲ, ಬಿದ್ದು ಬಿಡ್ತೀರಿ ತಳಗ. ಒಂದು ಕಡೆ ಗಟ್ಟಿಯಾಗಿ ನಿಲ್ರಿ. ಹಲ್ಲೆಲೂಯಾ. ಅದಕ್ಕೆ ಪ್ರಕಟಣೆಯಲ್ಲಿ ಹೇಳಿದ, ಯೇಸು ಸ್ವಾಮಿ ಹೇಳಿದ, ಏನಂತ ಹೇಳಿದ? ಪ್ರಕಟಣೆ ಪುಸ್ತಕದಲ್ಲಿ ಏನ್ ಹೇಳಿದ? ಬೆಚ್ಚಗಾದರೂ ಇರು, ತಣ್ಣಗಾದರೂ, ಉಗುರು ಬೆಚ್ಚಗಾದ್ರ ಬಾಯಿಂದ ಉಗುಳುವೆನು, ಕಾರುವೆನು. ಬೆಚ್ಚಗಾಗಿರು ಅಂತಂದ್ರೆ, ಬಿಸಿಯಾಗಿರು ಅಂತಂದ್ರೆ ಕರೆಕ್ಟ್ ಆಗಿರು. ದೇವರ ಆತ್ಮನನ್ನು ನಡೆಸುವಿಕೆಯಲ್ಲಿ, ಅಭಿಷೇಕದಲ್ಲಿ, ದೇವರ ವಾಕ್ಯದಲ್ಲಿ, ಪರಿಶುದ್ಧತೆಯಲ್ಲಿ ಗಟ್ಟಿಯಾಗಿರು, ರಕ್ಷಣೆ ಹೊಂದಿ. ಇಲ್ಲ, ಎಲ್ಲ ಬಿಟ್ಟುಬಿಡು, ಲೋಕ ಕಂಡುಕೊಂಡು ಲೋಕದಲ್ಲೇ ಜೀವಿಸು. ಹಲ್ಲೆಲೂಯಾ. ನಾನು ನೋಡೇನ್ರಿ ಕೆಲವೊಬ್ಬರನ್ನ ನಮ್ ಕಡೆ ಬಂದ್ಮ್ಯಾಗ, ಏನ್ರಿ ಜೀಸಸ್ ನಮ್ ಯೇಸು ಸ್ವಾಮಿ ಬಗ್ಗೆ ಮಾತಾಡೋದು, ಯೇಸು ಸ್ವಾಮಿ ವಾಕ್ಯಗಳನ್ನೇ ಹೇಳೋದು. ನಮ್ ಕಡೆ ಬಂದ್ಮ್ಯಾಗ ಬಿಲೀವರ್ಸ್ ನಟನೆ, ವಿಶ್ವಾಸಿಗಳ ನಟನೆ ಎಲ್ಲ ನೋಡಾತಾನ್ರಿ. ಮೇಲ್ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾನೆ, ಯಾರ್ಯಾರು ನಾಟಕ ಮಾಡಾಕತ್ತಾರ. ನಟನೆ ಮಾಡುವಂತವ್ರು ಬಹಳ ಅದಾರ. ಹೀರೋಸ್ಗಳು ಫಿಲ್ಮ್ ಸ್ಟಾರ್ ಅಲ್ಲಿ ಇಲ್ಲ. ಹೀರೋಸ್ಗಳು ವಿಶ್ವಾಸಿ ಏನಂತೇವಲ್ಲ, ಚರ್ಚ್ ಅಲ್ಲಿ ಹೀರೋಸ್ಗಳು ಬಹಳ ಅದಾರ. ಪಾಸ್ಟರ್ಸ್ಗಳು, ಚರ್ಚ್ ವಿಶ್ವಾಸಿಗಳು ಕಂಡುಕೊಳ್ಳಿ ಅವ್ರ ಕಡೆ ಒಂದ್ ಟೈಪ್ ಮಾತಾಡೋದು, ಲೋಕದವ್ರು ಬಂದ್ಕೊಳ್ಳಿ ಲೌಕಿಕವಾಗಿ ಹೊಂಟು ಬಿಡೋದು.
ಲೌಕಿಕವಾಗಿ ಮಾತನಾಡುವುದು, ಬಾಯಿಂದ ಕೆಟ್ಟ ಬೈಗಳಗಳನ್ನು ಮಾತನಾಡುತ್ತಾ. ಸಿ, hallelujah. That's why we should read Bible, help of the Holy Spirit. ಪವಿತ್ರಾತ್ಮನ ಸಹಾಯದಿಂದ ಸತ್ಯವೇದವನ್ನು ಓದಬೇಕ್ರಿ. ನಾವು ಸತ್ಯವೇದವನ್ನು ಓದಬೇಕು, ಪವಿತ್ರಾತ್ಮನ ಸಹಾಯದಿಂದ ಓದಬೇಕು. ಅದಕ್ಕೆ 14ನೇ ವಚನದಲ್ಲಿ ಹೇಳ್ತೈತಿ, ಆತ್ಮೀಕ ನಲ್ಲದವನು ಅಂದ್ರೆ ಆತ್ಮೀಕ ಇಲ್ಲದಂತವನು, ಯಾರು ಸ್ಪಿರಿಚುವಲ್ ಲೌಕಿಕವಾದಂತ ವ್ಯಕ್ತಿಯವನು, ಈ ವ್ಯಕ್ತಿಗೆ ದೇವರಾತ್ಮನ ವಿಷಯಗಳನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ಎಷ್ಟೋ ದೇವರ ವಾಕ್ಯ ಹೇಳ್ರಿ ಅವ್ರಿಗೆ, ಇವ್ರು ಸ್ವೀಕರಿಸಿಕೊಳ್ಳುವುದೇ ಇಲ್ಲ. ಸತ್ಯ ಬೈಬಲ್ ಇಂದ ಎಷ್ಟು ಸತ್ಯ ಹೇಳಿದ್ರು ಕೋಣದ ಮುಂದೆ ಕಿನ್ನರಿ ಬಾರಿಸ್ದಂಗ ಅಂತಾರ ನೋಡ್ರಿ, ಡೈಲಾಗ್ ಹೊಡಿತಿರ್ತಾರ. ನಮ್ ತಾಯಿ ಅಂತಿದ್ಲು, ನಮ್ ತಾಯಿ ಇದ್ದಾಗ ಅಂತಿದ್ರು, ನಿನ್ಗೆ ಎಷ್ಟು ಬೈಬೇಕು. ನಾವು ಚಿಕ್ಕವರಿರುವಾಗ ನಮ್ ತಾಯಿ ಅಂತಿದ್ರು, ನಿಮ್ಗೆ ಎಷ್ಟು ಹೇಳ್ಬೇಕು, ಬುದ್ಧಿನೇ ಎಲ್ಲ, ಕೋಣದ ಮುಂದೆ ಕಿನ್ನರಿ ಬಾರಿಸ್ದಂಗ ನಿಮಗ. ಹಂಗ ಈ ಆತ್ಮೀಕ ಇಲ್ಲದವರ ಮುಂದೆ ಆತ್ಮೀಕ ವಿಷಯಗಳನ್ನು ಮಾತನಾಡುವಾಗ ಅವರು ಸ್ವೀಕರಿಸಿಕೊಳ್ಳುವುದೇ ಇಲ್ಲ, ಸ್ವೀಕರಿಸಿಕೊಳ್ಳುವುದೇ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಡೋಂಟ್ ಥ್ರೋ ದ ಪಲ್ಸ್ ಇನ್ ಫ್ರಂಟ್ ಆಫ್ ಪಿಗ್ಸ್ ಅಂತ. ಮುತ್ತು ಅಂತಂದ್ರೆ ದೇವರ ವಾಕ್ಯವೆಂಬ ಮುತ್ತನ್ನು ಇಂಥ ಜನರ ಮುಂದೆ, ಆತ್ಮೀಕ ಇಲ್ಲದಂತ ಜನರ ಮುಂದೆ ಆ ಸತ್ಯದ ಆತ್ಮೀಕ ಆಳವಾದ ವಿಷಯಗಳನ್ನು ಹೇಳುವಾಗ ಅವ್ರೇನ್ ಮಾಡ್ತಾರ, ಹೋಗಿ ಅದನ್ನು ತುಳಿದು ಬಿಡ್ತಾರ. ತುಳಿದಂದ್ರೆ ನಿಮ್ಮ ಹೆಸರು ಹಾಳು ಮಾಡ್ತಾರ. ಲಾಸ್ಟಿಗೆ ಏನಂತಾರೆ ಗೊತ್ತನ್ರಿ, ಓವರ್ ಸ್ಪಿರಿಚುವಲ್. ನಾವ್ ಇನ್ನೂ ಸ್ಪಿರಿಚುವಲ್ ಆಗ್ಬೇಕ್ರಿ, ಇನ್ನೂ ಆಗ್ಬೇಕು, ಇನ್ನೂ ಬಹಳ ಆಗ್ಬೇಕು. ಓವರ್ ಸ್ಪಿರಿಚುವಲ್, ಅದಕ್ಕೊಂದು ಹೆಸರು ಇಟ್ಬಿಟ್ರ, ಓವರ್ ಸ್ಪಿರಿಚುವಲ್, ಓವರ್ ರೈಚಿಯಸ್ನೆಸ್. ಓವರ್ ಇಲ್ಲೇ ಇಲ್ಲ ಯಾರು. ಸತ್ಯವನ್ನು ಹೇಳಿದ್ರೆ ಓವರ್ ಸ್ಪಿರಿಚುವಲ್, ಓವರ್ ರೈಚಿಯಸ್ನೆಸ್. ಕಟ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಫ್ರೆಂಡ್ಶಿಪ್, ಕಟ್ ಮಾಡ್ಕೊಂಡ್ಬಿಡ್ತಾರೆ ನಮ್ಗೆ, ಬೇಡ. ಮತ್ತೆ ನಮ್ಮ ವಿಷಯದಲ್ಲಿ ಬೇರೆಯವ್ರಿಗೆ ಹೇಳ್ತಾರ, ಬೇರೆ ಸೇವಕರಿಗೆ ಹೇಳ್ತಾರ, ಇವ ಹಿಂಗ, ಇವನ ತತ್ವ ಹಿಂಗ, ಇವ್ರ ಬೋಧನೆ ಹಿಂಗ, ಇವ್ರು ಹಾಳು ಮಾಡಿದ್ರು, ಅವ್ರು ಹಾಳು ಮಾಡಿ. ಯಾರು ಹಾಳು ಮಾಡಿಲ್ರಿ. ಸತ್ಯವೇದದಲ್ಲಿ ಇರುವಂತದ್ದನ್ನೇ ತಿಳಿದುಕೊಂಡು ಬೋಧಿಸ್ತಾ ಇದ್ದೇವೆ ಅಷ್ಟೇ. ನಾವು ಮತ್ತೊಬ್ಬರ ಮಾತುಗಳನ್ನು ಕೇಳಿಸಿಕೊಂಡು ಬೋಧಿಸುವಂತವರಲ್ಲ, ಪವಿತ್ರಾತ್ಮನ ಮಾತುಗಳನ್ನು ಕೇಳಿಸಿಕೊಂಡು ಬೋಧಿಸುವಂತವರು. ವಾಟ್ ದ ಬೈಬಲ್ ಸೇಸ್, ಬೈಬಲ್ ಅಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇವ್ರು ಯಾರು ದೇವರಾತ್ಮನ ವಿಷಯಗಳನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ಪ್ರೈಸ್ ಗಾಡ್. ಅವನು ಆ ವಿಷಯಗಳನ್ನು ಮೂರ್ಖತನವೆಂದು ಯೋಚಿಸುತ್ತಾನೆ. ಈ ವಿಷಯಗಳನ್ನು ಹೇಳಿದ್ರೆ ಮೂರ್ಖತನ ಅಂತ ಯೋಚಿಸ್ತಾರಂತ್ರಿ. ಅದೇ ಹೇಳಿದಲ್ರಿ, ಹಾಗೆಲ್ಲ ಹೇಳ್ತಾ ಇದ್ದೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಡ್ರಿ, ಲಿಫ್ಟಿಗೆ ಹಚ್ಕೋಬೇಡ್ರಿ, ಮಕ್ಕಕ್ಕೆ ಪೇಂಟ್ ಹಚ್ಕೋಬೇಡ್ರಿ. ಇಂಗ್ಲಿಷ್ ಬೈಬಲ್ದಾಗ ಹೇಳ್ತೈತಿ, ಜಿಜಬೇಲಿ ಕೆಲಸ ಮಾಡಿದ್ಲು. ಎಚ್ಕೇಲ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತೈತಿ, ಯೆರೆಮೀಯನ ಪುಸ್ತಕದಲ್ಲಿ ಹೇಳ್ತೈತಿ. ಈ ಕೆಲಸ ಮಾಡಿದ್ರು ಯಾರು? ಇವರೆಲ್ಲ ಮಖಕ್ಕೆ ಬಣ್ಣವನ್ನು ಬಳೆದುಕೊಂಡಂತವ್ರು ಯಾರು ಅಂತಂದ್ರೆ ವೇಶ್ಯೆಯರು ಎಂಬುದಾಗಿ ಹೇಳ್ತೈತಿ, ಹಾರ್ಲಟ್ಸ್ ಎಂಬುದಾಗಿ ಹೇಳ್ತೈತಿ. ಹಲ್ಲೆಲೂಯಾ. ಮಖಕ್ಕೆ ಬಣ್ಣವನ್ನು ಹಚ್ಚಿಕೊಳ್ಳುವಂಥದ್ದು ಅವ್ರೇ, ನಾವಲ್ಲ. ನಮಗೆ ಮಖಕ್ಕೆ ಬಣ್ಣ ಹಚ್ಚುವಂತ ಹೇಳಿಲ್ಲ ದೇವರು. ಪವಿತ್ರಾತ್ಮನ ವರಗಳಿಂದ ತುಂಬಿಕೊಳ್ಳಬೇಕು, ಪವಿತ್ರಾತ್ಮನ ಫಲದಿಂದ ಅಲಂಕೃತರಾಗಬೇಕಂತ ನಾವು. ಪವಿತ್ರಾತ್ಮನ ಫಲಗಳು ವರಗಳಿಂದ ಮೋಶೆ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡುವಾಗ ಅವನ ಮುಖ ಹೊಳಿಲಿಕ್ಕೆ ಪ್ರಾರಂಭವಾಯಿತಂತ್ರೆ. ಹಲ್ಲೆಲೂಯಾ. ವಾವ್, ವಾಟ್ ದ ಇಂಥವೆಲ್ಲ ವಿಷಯಗಳನ್ನು ಹೇಳುವಾಗ ನಾವು ಏನಾಗ್ತೀವಿ ಅಂತಂದ್ರೆ ಬಹಳ ಕೆಟ್ಟಾಗ್ಬಿಡ್ತೀವಿ. ಕೆಟ್ಟಾಗಕ್ಕ ಬಂದೇ ಬಿಡ್ರು ನಾವು. ಈ ಲೋಕದಾಗ ಇದ್ದಿದ್ದ ಕೆಟ್ಟಾಗಕ್ಕ, ಆದ್ರೆ ಸತ್ಯ ಹೇಳಿ ಕೆಟ್ಟಾಗ್ತೀವಿ. ಆಮೇನ್. ದೇವರ ಕೃಪೆ ನಮಗೆ ಕೊಟ್ಟಾನ. ಪ್ರೈಸ್ ಗಾಡ್. ಮತ್ತೆ ಮುಂದೆ ಹೇಳ್ತೈತ್ರಿ, ಯಾರ್ಯಾರು ಆತ್ಮೀಕವಾಗಿ ನಡೆದುಕೊಳ್ಳುತ್ತಾರೋ ಅವರು ಮಾತ್ರ ಈ ವಿಷಯಗಳನ್ನು ಅರ್ಥ ಮಾಡ್ಕೋತಾರ. ಅವ್ರಿಗಷ್ಟೇ ಗೊತ್ತಾಕೈತ್ರಿ ಯಾರ್ಯಾರು ಪವಿತ್ರಾತ್ಮನಿಂದ, ದೋಸ್ ಆರ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಅಲ್ಲ, ಅವ್ರಷ್ಟೇ ಅರ್ಥ ಮಾಡ್ಕೋತಾರೆ ಆ ವಿಷಯಗಳನ್ನು. ಯೇಸು ಸ್ವಾಮಿ ಶಿಷ್ಯರಿಗೆ ಬಹಳ ವಿಷಯ ಹೇಳಿದ್ರು ಅರ್ಥನೇ ಆಗಲಿಲ್ಲ. ಯಾಕಂದ್ರೆ ದೇ ಆರ್ ನಾಟ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. When they are filled with the Holy Spirit, when they are led by the Holy Spirit, then they come to know about what Jesus spoke when we are with Jesus. Hallelujah. ನೋಡ್ರಿ, ನಮ್ಮ ಕರ್ತವ್ಯ ಇವೆಲ್ಲ. ನಾವು ಸತ್ಯ ತಿಳ್ಕೋಬೇಕು, ಸತ್ಯದಲ್ಲಿ ನಡಿಬೇಕು. ಇದು ನಮ್ಮದು. ವರ್ಸ್ 15 says, ಆದರೆ ಆತ್ಮೀಯ ಮನುಷ್ಯನು ಎಲ್ಲಾ ವಿಷಯಗಳ ಬಗ್ಗೆ ತೀರ್ಪು ಮಾಡಬಲ್ಲನು. ಅವನಿಗೆ ಬೇರೆ ಯಾರು ತೀರ್ಪು ಮಾಡಲಾಗುವುದಿಲ್ಲ. ಪವಿತ್ರ ಗ್ರಂಥ ಹೇಳುವಂಥದ್ದು. Hallelujah. 1 Corinthians chapter 3 verse 16, 16ನೇ ವಚನ ನೋಡಿಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರಿ, ಇದು ನಿಮಗೆ ಚೆನ್ನಾಗಿ ತಿಳಿದಿದೆ. ದೇವರಾತ್ಮನು ನಿಮ್ಮೊಳಗೆ ವಾಸವಾಗಿದ್ದಾನೆ. ಯಾವನಾದರೂ ದೇವರ ಆಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುವನು. ಯಾಕಂದ್ರೆ ದೇವರ ಆಲಯವು ಪರಿಶುದ್ಧವಾದದ್ದು, ನೀವೇ ದೇವರ ಆಲಯವು ಆಗಿದ್ದೀರಿ. ನೋಡ್ರಿ,
ದೇವರ ಆಲಯ ಚರ್ಚ್ ನಾವ ಎಲ್ಲಿ ಇಬ್ಬರಾಗ್ಲಿ ಮೂರನ್ನ ನನ್ನ ಮಾತು ಸೇವೆ ಬರುತ್ತೀರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ. Hallelujah. We are the temple of Jesus. We are the church of Jesus. ನಾವು ಯೇಸುವಿನ ಸಭೆ, ನಾವು ದೇವರ ಆಲಯ. We are the temple of Jesus Christ. ನಮ್ಮ ಒಳಗಡೆ ದೇವರ ಆತ್ಮನಿರ್ತಾನೆ. ಆ ಪರಿಶುದ್ಧಾತ್ಮನನ್ನು ನಾವು ದುಃಖಿಸಬಾರದು. ಯೇಸು ಸ್ವಾಮಿ ಹೇಳ್ಯಾನ ನೋಡ್ರಿ, ಬೈಬಲ್ದಾಗ ಹೇಳ್ಯಾನ. ಪವಿತ್ರಾತ್ಮನನ್ನು ದುಃಖಿಸಿದರೆ ಭೂಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಕ್ಷಮಾಪಣೆ ಇಲ್ಲ. ಪವಿತ್ರಾತ್ಮನನ್ನು ನೋಯಿಸಿದರೆ, ಪವಿತ್ರಾತ್ಮನನ್ನು ದುಃಖಿಸಿದರೆ, see, the Bible says that. Hallelujah. Galatians chapter, ಕೊನೆಯದಾಗಿ ನಾನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. Galatians, book of Galatians. So we will go to Galatians, book of Galatians, chapter 5, verse 16. Hallelujah. Rikolama Shandaraba, verse 16. What Bible says here? Wow, beautiful. Paul is writing very beautiful about Holy Spirit. ಇಲ್ಲಿ ಮತ್ತೇನು ಹೇಳ್ದಿತ್ತಂತಂದ್ರೆ, ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಆದುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸುವವರಾಗ್ರಿ. Hallelujah. See, Paul was telling here, ಏನಾಗತ್ತಂದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ ಪವಿತ್ರಾತ್ಮನನ್ನು ಅನುಸರಿಸಿರಿ. ಅಂದ್ರೆ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಇಂಗ್ಲಿಷ್ ಒಳಗೆ ಹೇಳ್ತಿದ್ರಿ, ಯು ಶುಡ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ರೀಡ್ ಯುವರ್ ಬೈಬಲ್ ಇಫ್ ಯು ಹ್ಯಾವ್ ಬೈಬಲ್ ಇನ್ ಯುವರ್ ಹ್ಯಾಂಡ್. ಇಂಗ್ಲಿಷ್. ಪವಿತ್ರಾತ್ಮನನ್ನು ಅನುಸರಿಸುವರಾಗ್ರಿ, ಆಗ ನಿಮ್ಮ ಶರೀರ ಭಾವವು ಬಯಸುವ ಕೆಟ್ಟ ಸಂಗತಿಗಳನ್ನು ನೀವು ಮಾಡುವುದಿಲ್ಲ. ನಿಮ್ಮ ಶರೀರ ಏನೇನು ಬಯಸಿತೋ ಕೆಟ್ಟ ಸಂಗತಿಗಳನ್ನು ಅದು ನೀವು ಮಾಡುವುದಿಲ್ಲ. ಯವನಸ್ಥರೇ ಲಕ್ಷ್ಯಗೊಟ್ಟು ಕೇಳ್ರಿ. ಯವನಸ್ಥ ಸಹೋದರ ಸಹೋದರಿಯರೇ ಲಕ್ಷ್ಯಗೊಟ್ಟು ಕೇಳ್ರಿ. ಯು ಶುಡ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಬರೀ ನೀರಾಗ ಮುಳುಗಿ ನಾ ಎದ್ದೇನಂತಂದ್ರೆ ಅಷ್ಟ ಅಲ್ಲ, ನಾ ದೀಕ್ಷಾಸ್ಥಾನ ತಗೊಂಡೇನ್ರಿ, ನಾ ಕರ್ತನ ಭೋಜನ ತಗೋತೀನ್ರಿ, ನಾ ಚರ್ಚಿಗೆ ಹೋಗ್ತೀನಿ, ನಾ ಐ ಆಮ್ ವರ್ಷಿಪ್ ಲೀಡರ್, ಐ ಆಮ್ ಎ ಗಿಟಾರಿಸ್ಟ್, ಐ ಆಮ್ ಕೀಬೋರ್ಡಿಸ್ಟ್, ಐ ಆಮ್ ಎ ಡ್ರಮ್ಮರ್. ಸಾಲದು. ಐ ಆಮ್ ವರ್ಷಿಪ್ ಲೀಡರ್ ಸಾಲದು. ಅದು ನಿನಗೆ ಟ್ಯಾಲೆಂಟ್, ದೇವ್ರು ಕೊಟ್ಟಿದ್ದ ಟ್ಯಾಲೆಂಟ್. ಆದರೆ ಇಲ್ಲಿ ಬೈಬಲ್ ಏನ್ ಹೇಳ್ತೈತ್ರಿ? ಯು ಶುಡ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ನೀನು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವುದಾದ್ರೆ ಆಗ ನಿಮ್ಮ ಶರೀರ ಭಾವವು ಬಯಸುವ ಕೆಟ್ಟ ಸಂಗತಿಗಳನ್ನು ನೀವು ಮಾಡುವುದಿಲ್ಲ. ಶರೀರ ಭಾವವು ನಡೆಸುವಂತ ಕೆಟ್ಟ ಸಂಗತಿಗಳು ಯಾವುವು? 19ನೇ ವಚನದಲ್ಲಿ ನೋಡುವಾಗ ಹೇಳುತ್ತದೆ. ನಮ್ಮ ಶರೀರ ಭಾವವು ಮಾಡುವ ಕೆಟ್ಟ ಸಂಗತಿಗಳು ಸ್ಪಷ್ಟವಾಗಿದೆ. ಜಾರತ್ವ ಅಂದ್ರೆ ವ್ಯಭಿಚಾರ. ಅಶುದ್ಧತ್ವ ಅದು ಕೂಡ ವ್ಯಭಿಚಾರ ಅಥವಾ ಬಂದಿದೆ. ಲೈಂಗಿಕ ಪಾಪ ವ್ಯಭಿಚಾರಕ್ಕೆ ಸಂಬಂಧಪಟ್ಟಿದೆ. ಸುಳ್ಳು ದೇವರುಗಳನ್ನು ಆರಾಧನೆ, ದೇವರೇ ಅಲ್ಲವುಗಳನ್ನು ಆರಾಧನೆ ಮಾಡುವಂಥದ್ದು. ಹಲ್ಲೆಲೂಯಾ. ದೇವರೇ ಅಲ್ಲ ಅವುಗಳನ್ನು ಆರಾಧನೆ ಮಾಡುವಂಥದ್ದು. ನೋಡ್ರಿ, ಜಾರತ್ವ, ಕೆಟ್ಟ ಸಂಗತಿಗಳು. ನೋಡ್ರಿ, ಬೈಬಲ್ ಅನ್ನು ಹೇಳ್ತೈತ್ರಿ, ಇಲ್ಲೇನು ಓದಿದ್ವಿ? ಆಗ ನಿಮ್ಮ ಶರೀರ ಭಾವವು ಬಯಸುವ ಕೆಟ್ಟ ಸಂಗತಿಗಳು ಅಂದ್ರೆ ಈ ಶರೀರ ಕೆಟ್ಟ ಸಂಗತಿಗಳನ್ನು ಬಯಸುತ್ತದೆ. ಈ ಶರೀರ ಕೆಟ್ಟ ಸಂಗತಿ ಏನೇನು ಬಯಸ್ತೈತಿ? ಜಾರತ್ವ ಬಯಸ್ತೈತಿ, ಅಶುದ್ಧತ್ವ, ಲೈಂಗಿಕ ಪಾಪ. ಹಲ್ಲೆಲೂಯಾ. ಇವತ್ತು ಅನೇಕರು ನೋಡಬಾರದ ದೃಶ್ಯಗಳನ್ನು, ವಿಡಿಯೋಸ್ಗಳನ್ನು ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ. ವಿಡಿಯೋಸ್ಗಳಲ್ಲಿ ಅಶ್ಲೀಲ ಚಲನಚಿತ್ರಗಳು ಬರ್ತೈತೆ. ಯವನಸ್ಥರೇ ಬಹಳ ಜಾಗ್ರತೆ ಉಳ್ಳವರಾಗ್ರಿ. ಡೋಂಟ್ ವಾಚ್ ಆಲ್ ದೋಸ್ ಥಿಂಗ್ಸ್. ಅವುಗಳನ್ನು ನೀವು ನೋಡಿ ನಿಮ್ಮ ಕಣ್ಣುಗಳನ್ನು ಹೊಲಸು ಮಾಡ್ಕೋಬೇಡ್ರಿ, ನಿಮ್ಮ ಮನಸ್ಸನ್ನು ಮಲಿನ ಮಾಡ್ಕೋಬೇಡ್ರಿ. ಪೋರ್ನೋಗ್ರಾಫಿಕ್ ಎಂಬುದಾಗಿ ನೋಡ್ತೇವೆ. ಪೋರ್ನೋಗ್ರಾಫಿಕ್, ದಟ್ ಈಸ್ ದ ಸ್ಪಿರಿಟ್. ನನ್ನ ಕಡೆ ಒಬ್ಬ ವ್ಯಕ್ತಿ ಬಂದಿದ್ದ, ನಾನು ವಿಶ್ವಾಸಿ ರೀ, ಆದ್ರೆ ನಾನು ಬರೀ ಪೋರ್ನೋಗ್ರಾಫಿಕ್ ನೋಡ್ತೀನಿ ಎಂಬುದಾಗಿ ಹೇಳಿದ. ನನಗೆ ಬಹಳ ದುಃಖ ಆಯ್ತು ರೀ ಅದನ್ನ ಕೇಳುವಾಗ. ನನಗೆ ಅದರಿಂದ ಬಿಡಕ್ ಆಗೋಲ್ತಾಣ, ನಾ ಏನ್ ಮಾಡ್ಲಿ, ಅದರಿಂದ ಹೊರಗಡೆ ಬರ್ಬೇಕೆಂಬುದಾಗಿದ್ದೇನೆ ಎಂಬುದಾಗಿ. ಬಹಳ ಟೈಮ್ ಹಿಡಿತಿರೋ ಅವನಿಗೆ ಅದರಿಂದ ಹೊರಗಡೆ ಬರಬೇಕಾದ್ರೆ ದೇವರ ಕೃಪೆ, ದೇವರ ದಯೆ ಅವನ ಮೇಲೆ ಇರುವ ಕಾರಣ ಕಂಪ್ಲೀಟ್ಲಿ ಕೇಮ್ ಔಟ್ ಫ್ರಮ್ ದಟ್ ಪೋರ್ನೋಗ್ರಾಫಿಕ್. ಇಫ್ ಯು ಆರ್ ವಾಚಿಂಗ್ ಪೋರ್ನೋಗ್ರಾಫಿಕ್, ಯು ವಿಲ್ ಗೋ ಟು ಹೆಲ್. ನೀವು ನರಕಕ್ಕೆ ಹೋಗ್ತೀರಿ ಯವನಸ್ಥರೇ. ಪೋರ್ನೋಗ್ರಾಫಿಕ್ ನೋಡ್ತಾ ಇದ್ರೆ ನೀವು ನರಕಕ್ಕೆ ಹೋಗ್ತೀರಿ. ಯಾರಿಗೂ ಗೊತ್ತಿಲ್ಲ ಬಿಡು, ನಡೀತೈತಿ. ಒಂದ ಸೀನ್ ಐತಿ, ಇಷ್ಟ ಸಣ್ಣ ಸೀನ್ ಐತಿ. ನೀ ಸಣ್ಣದ ನೋಡು, ದೊಡ್ಡದ ನೋಡು, ಪಾಪನೇ. ಸಣ್ಣ ಪಾಪಗೂ ಪಾಪನೇ ಅಂತಾರ, ದೊಡ್ಡ ಪಾಪಗೂ ಪಾಪನೇ ಅಂತಾರ. ಹಲ್ಲೆಲೂಯಾ. ನೋಡ್ರಿ, ಇವುಗಳನ್ನು ನೀವು ಮಾಡಬಾರ್ದು.
ಸುಳ್ಳು ದೇವರ ಆರಾಧನೆ, ಸುಳ್ಳು ದೇವರಗಳ ಆರಾಧನೆ, ದೇವರೇ ಎಲ್ಲವುಗಳನ್ನು ಆರಾಧನೆ ಮಾಡುವಂಥದ್ದು. ಹಲ್ಲೆಲೂಯಾ. ಯಾರ್ಯಾರೋ ದೇವರಾಗ್ಬಿಟ್ಟಿರ್ತೇವೆ, ಮನುಷ್ಯರ ದೇವರು. ಹಲ್ಲೆಲೂಯಾ. ಮನುಷ್ಯರ ದೇವರಾಗ್ಬಿಟ್ರೆ ಇವತ್ತು. ಹಲ್ಲೆಲೂಯಾ. ಆರಾಧನೆ, ಮಾಟ ಮಂತ್ರ ನೋಡ್ರಿ, ಇವು ಶರೀರಕ್ಕೆ ಸಂಬಂಧಪಟ್ಟದ್ದು. ಕೆಲವೊಂದು ಕ್ರೈಸ್ತರು ನೋಡ್ತೀವಿ ಮಾಟ ಮಂತ್ರ ಮಾಡಿಸ್ಕೊಬರಕ್ ಹೋಗ್ತಾರ. ಅದು ನಿಮಗೆ ತಿರುಗಿ ಬಡಿತೈತಿ. ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ಮಾಟ ಮಂತ್ರಕ್ಕೆ ಹೋಗ್ಬೇಡ್ರಿ, ಹೋಗುವಂತವ್ರು ಎಚ್ಚರಿಸ್ತಾನೆ. ಇವತ್ತು ದ್ವೇಷ ನಮ್ಮ ಒಳಗಡೆ ಇರಬಾರ್ದು. ಯಾರನ್ನು ದ್ವೇಷ ಮಾಡುವುದಕ್ಕಾಗಿ ಯೇಸು ನಮ್ಮನ್ನು ಕರೆದಿಲ್ಲ. ಯೇಸು ನಮ್ಮನ್ನು ಕರೆದದ್ದು ಎಲ್ಲರನ್ನು ಪ್ರೀತಿಸುವುದಕ್ಕಾಗಿ. ಯೇಸು ಲೋಕದಲ್ಲಿರುವಂತವ್ರನ್ನು ಯಾರನ್ನು ದ್ವೇಷಿಸಲಿಲ್ಲ, ಯೇಸು ಪ್ರೀತಿಸಿದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದ್ವೇಷ ನೋಡ್ರಿ, ಇದು ನಿಮ್ಮ ಒಳಗಡೆ ಇರಬಾರ್ದು. ಅದಕ್ಕೆ ನಾನು ಹೇಳಿದೆ, ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ನಿನ್ನ ಜವಾಬ್ದಾರಿಕೆ ಏನಾಗಿದೆ? ನಿನ್ನ ಜವಾಬ್ದಾರಿಕೆ ಏನು? ಇವು ಯಾವುದು ನಿನ್ನ ಒಳಗಡೆ ಇಟ್ಕೋಬಾರ್ದು. ಜಗಳ ನಿನ್ನ ಸಭೆಯಲ್ಲಾಗಲಿ, ಸೇವಕರ ಮಧ್ಯದಲ್ಲಾಗಲಿ, ಸಭೆಯಲ್ಲಾಗಲಿ, ಕುಟುಂಬದಲ್ಲಾಗಲಿ, ವಿಶ್ವಾಸಿಗಳ ಕುಟುಂಬವಾದರೆ ಜಗಳ ನಿನ್ನ ಮಧ್ಯದಲ್ಲಿ. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು ಭಾಳ ಡೇಂಜರ್ ರೀ. ಪಾಸ್ಟರ್ ನೋಡು, ಅವ್ನು ವರ್ಷಿಪ್ ಕೊಟ್ಟರು, ನನಗೆ ಕೊಟ್ಟಿಲ್ಲ. ಮತ್ ಬೆಂಕಿ ಹಚ್ಚೋರು ಇರ್ತಾರ ಚರ್ಚದಾಗ, ಹುಷಾರ. ಬೆಂಕಿ ಹಚ್ಚೋರ ಹುಷಾರ್. ಲೆಕ್ಕ ಕೊಡ್ಬೇಕು ದೇವ್ರ ಮುಂದ. ನಿಮ್ಮ ಲೆಕ್ಕ ಪಕ್ಕ ದೇವ್ರ ಮುಂದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಅವರವರ ಪ್ರತಿಫಲ ನನ್ನ ಕೈಯಲ್ಲಿ. ಇಲ್ಲಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ರಿಕಾಬಾ ಶಂದರ ಬಾಬಾ ಎಲ್ಲ ಮಾಡಿ, ಏನ್ಪಾ ನೀನು ಅಷ್ಟು ನೀನು ಕೊಟ್ಟಿಲ್ಲ, ಚಲೋ ಅರ್ಥ ಮಾಡ್ತೀವಿ. ಬೆಂಕಿ ಹಚ್ಚು ಕೆಲಸ ಮಾಡಬೇಡ್ರಿ. ದ್ವೇಷ. ಹಾಗಾದ್ರೆ ನಿನ್ನ ಒಳಗಡೆ ಪವಿತ್ರಾತ್ಮನಿಲ್ಲ. ನಿನ್ನ ಒಳಗಡೆ ಏನಿದೆ? ಜಗಳ ಹಚ್ಚುವಂಥದ್ದಿದೆ, ಹೊಟ್ಟೆ ಕಿಚ್ಚಿದೆ. ನಿನ್ನ ಒಳಗಡೆ ಪವಿತ್ರಾತ್ಮನ ನಡೆಸುವಿಕೆ ಇಲ್ಲ. ನಿನ್ನ ಒಳಗಡೆ ದ್ವೇಷ ಇದೆ, ಜಗಳ ಇದೆ, ಹೊಟ್ಟೆ ಕಿಚ್ಚಿದೆ, ಕಡುಕೋಪ, ವಿಪರೀತ ಸಿಟ್ಟು, ಕಡುಕೋಪ, ಸ್ವಾರ್ಥಿಗಳರೇ. ಕೆಲವೊಬ್ರು ಸ್ವಾರ್ಥಿಗಳಾಗಬಾರ್ದ್ರಿ. ಯೇಸು ಸ್ವಾಮಿ ಸ್ವಾರ್ಥಿ ಆಗಿಲ್ರಿ, ಸ್ವಾರ್ಥಿ ಆಗಿಲ್ಲ. ಸ್ವಾರ್ಥ. ಬ್ಯಾಂಕ್ ತುಂಬ ರೊಕ್ಕ ಇರ್ತೈತಿ ಕೆಲವೊಬ್ರಿಗೆ. ಕಷ್ಟದಲ್ಲಿ ಇದ್ದಂಥವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ರಿ. ಸ್ವಾರ್ಥರಾಗ್ಬೇಡ್ರಿ. ನಿಮಗೇನು ಕಡಿಮೆ ಆಗೋದಿಲ್ಲ, ದೇವ್ರು ಮತ್ತೆ ಕೊಡ್ತಾನ. ಸ್ವಾರ್ಥರಾಗ್ಬೇಡ್ರಿ. ಯಾವುದೇ ವಿಷಯದಲ್ಲಿ ಸ್ವಾರ್ಥಿಗಳಾಗ್ಬೇಡ್ರಿ. ಸಿಟ್ಟು, ವಿಪರೀತವಾದಂತ ಸಿಟ್ಟು, ಇದು ನಿಮ್ಮ ಒಳಗಡೆ ಇರಬಾರ್ದು. ಕಕ್ಷಭೇದ, ಒಬ್ರಿಗೊಂದು ಇನ್ನೊಬ್ರಿಗೊಂದು, ಅದನ್ನು ಕೂಡ ಮಾಡಬೇಡ್ರಿ. ಮಸ್ತರ, ಕುಡುಕತನ, ಸೆರೆ ಕೊಡಿಯುವಂಥದ್ದು, ಸೆರಾಯಿ ಸೇವಿಸುವಂಥದ್ದು ಮತ್ತು ಸ್ವಚ್ಛಾಚಾರ, ಕೂಟ ಮುಂತಾದವುಗಳು. ಅಂದ್ರೆ ಪಾರ್ಟಿಗಳು, ಪಾರ್ಟಿ ಗಾಡಿ ತಗೊಂಡ್ರು ಪಾರ್ಟಿ, ಹೊಸ ಡ್ರೆಸ್ ತಗೊಂಡ್ರು ಪಾರ್ಟಿ, ಮೊಬೈಲ್ ತಗೊಂಡ್ರು ಪಾರ್ಟಿಗಳು ಇವ್ಯಾವುದು ನಿಮ್ಮ ಒಳಗಡೆ ಇರಬಾರದು. ಅದಕ್ಕೆ ಬೈಬಲಲ್ಲಿ ಹೇಳ್ತೈತ್ರಿ. ಅದಕ್ಕೆ ಬೈಬಲಲ್ಲಿ ಎಚ್ಚರಿಸುತ್ತದೆ. ಏನಂತ ನಾನು ನಿಮ್ಮನ್ನು ಮೊದಲು ಎಚ್ಚರಿಸಿದಂತೆ ಈಗಲೂ ಎಚ್ಚರಿಸುತ್ತೇನೆ, ಇಂಥವುಗಳನ್ನು ಮಾಡುವ ಜನರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಇವರು ಯಾರು ಕೂಡ ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಅವೆಲ್ಲ ನಿನ್ನ ಒಳಗಡೆ ಇದ್ರೆ ಇವತ್ತೇ ಅದನ್ನು ನಿನ್ನಿಂದ ತೆಗೆದು ಒಗಿ. ಪವಿತ್ರಾತ್ಮನ ಜೀವಿತವನ್ನು ಕೊಡು. ಪವಿತ್ರಾತ್ಮನಿಂದ ನಡೆಸಿಕೊಂಡು ಹೋಗ್ರಿ ಪ್ರಿಯರೇ. ಅದಕ್ಕೆ ಬೈಬಲಲ್ಲಿ ಹೇಳ್ತೈತಿ, ನಮ್ಮ ಒಳಗಡೆ ಏನಿರ್ಬೇಕಂತ್ರಿ? ಬೈಬಲ್ ಹೇಳ್ತೈತಿ ಏನಿರ್ಬೇಕಂತ ಹೇಳ್ತೈತ್ರಿ ನಮ್ಮ ಒಳಗಡೆ? ಆದರೆ ದೇವರ ಆತ್ಮನಿಂದ ಹುಟ್ಟುವುದು 22 ನಮ್ಮ ಒಳಗಡೆ ಪ್ರೀತಿ, ಆನಂದ, ಶಾಂತಿ, ತಾಳ್ಮೆ, ಕರುಣೆ, ಉಪಕಾರ, ನಂಬಿಗಸ್ತಿಕೆ, ಸಾಧತ್ವ, ಇಂದ್ರಿಯ ನಿಗ್ರಹ ಇಂಥವುಗಳೇ. ಇವುಗಳನ್ನು ತಪ್ಪದೆ ಯಾವ ಧರ್ಮಶಾಸ್ತ್ರವೂ ಹೇಳುವುದಿಲ್ಲ. ಯಾವ ಧರ್ಮಶಾಸ್ತ್ರವೂ ಇಲ್ರಿ. ನಿಮ್ಮ ಒಳಗಡೆ ಪವಿತ್ರಾತ್ಮನ ಫಲಗಳಿರಬೇಕು. ನೀನು ಪವಿತ್ರಾತ್ಮನ ವರಗಳಿಂದ, ಫಲಗಳಿಂದ ನೀವು ನಡೆಸಿಕೊಂಡು ಹೋಗುವಂತವರಾಗಬೇಕು ಪ್ರಿಯರೇ. ಹಾಲೆಲೂಯಾ. ದಟ್ಸ್ ವೈ ದ ಬೈಬಲ್ ಸೇಸ್. ಅದಕ್ಕೆ ಸತ್ಯವೇದ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದುಕೊಂಡು ಏನೇನು ಕಾರ್ಯಗಳನ್ನು ಮಾಡುವನು ಎಂಬುದಾಗಿ. ಪವಿತ್ರಾತ್ಮ ನಿನ್ನ ಒಳಗಡೆ ಇದ್ದುಕೊಂಡು ಪ್ರಾರ್ಥನೆ ಮಾಡ್ತಾನಂತೆ. ಯು ಶುಡ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ನೀನು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂಥವರು ಆಗಬೇಕು. ನೀವು ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂಥವರಾಗಬೇಕು ಪ್ರಿಯ. ಹಲ್ಲೆಲೂಯಾ. ಆವಾಗ ನೀವು ಏನಾಗ್ತೀರಿ? ಯು ಆರ್ ಒನ್ ವಿತ್ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನಲ್ಲಿ ಒಂದಾಗಿ ನಡೆಯುವಂಥವರಾಗ್ತೀರಿ. ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದಂಥ ದೇವರೇ, ನಿನ್ನ ಪರಿಶುದ್ಧ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ್ಯಾರಿಗೆ ಇನ್ನೂ ಪವಿತ್ರಾತ್ಮನ ವರಗಳನ್ನು ಹೊಂದಿಕೊಳ್ಳಿಲ್ಲವೋ, ಯಾರ್ಯಾರ ಮೇಲೆ ಇನ್ನೂ ಪವಿತ್ರಾತ್ಮನ ಆ ಒಂದು
ದಾನವು ಇಳಿದು ಬಂದಿಲ್ಲವೋ ಈಗಲೇ ಯೇಸು ನಾಮದಲ್ಲಿ ಇಳಿದು ಬರಲಿ. ದೇ ಶುಡ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಅವರೆಲ್ಲರೂ ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂತವರಾಗಬೇಕು ದೇವರೇ. ಅವರನ್ನು ಆಶೀರ್ವದಿಸು, ಬಲಪಡಿಸು, ನಡೆಸು. ಬರುವಂತ ದಿನಗಳಲ್ಲಿ ಕರ್ತನೆ ಪವಿತ್ರಾತ್ಮನಿಂದ ಅವರು ತುಂಬಲ್ಪಟ್ಟವರಾಗಿ ನಡಿಬೇಕು ಸ್ವಾಮಿ ಕರ್ತನೆ. ಪ್ರತಿಯೊಂದು ಸಭೆ ಪವಿತ್ರಾತ್ಮ ಭರಿತರಾಗಿರಬೇಕು ಸ್ವಾಮಿ. ಬೆಂಕಿಯ ಅಭಿಷೇಕ ಬಲ ಅವರಿಗೆ ಬಿಡುಗಡೆಯಾಗಲಿ ಯೇಸು ನಾಮದಲ್ಲಿ. ಎವ್ರಿ ಒನ್ ಓ ಗಾಡ್, ಪ್ರತಿಯೊಬ್ಬೊಬ್ಬರು ಕರ್ತನೆ ದೇ ಶುಡ್ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಂತವರಾಗಬೇಕು ಸ್ವಾಮಿ. ಸಹಾಯ ಮಾಡು ದೇವರೇ. ಈ ಕೊನೆಯ ದಿನಗಳಲ್ಲಿ ಸಭೆಯ ಮೇಲೆ, ಸೇವಕರ ಮೇಲೆ, ಮನೆಯಲ್ಲಿ ಕರ್ತನೆ ಅಪ್ಪ, ನಮ್ಮ ಭಾರತ ದೇಶದ ಮೇಲೆ, ಕರ್ನಾಟಕದ ಮೇಲೆ ಉಜ್ಜೀವನ ಬಿಡುಗಡೆಯಾಗಲಿ. ರಿವೈವಲ್ ಓ ಗಾಡ್, ಒನ್ಸ್ ಅಗೇನ್ ಮತ್ತೊಮ್ಮೆ ಉಜ್ಜೀವನ ಬಿಡುಗಡೆ ಮಾಡು ದೇವರೇ. ರಿವೈವಲ್ ಆಗಲಿ ಕರ್ತನೆ. ಅನೇಕ ಆತ್ಮಗಳು ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆದುಕೊಳ್ಳಲಿ ಕರ್ತನೆ. ಇನ್ನು ಯಾರ್ಯಾರು ರಕ್ಷಣೆ ಹೊಂದಿಲ್ಲವೋ ಯೇಸುವಿನ ನಾಮದಲ್ಲಿ ಅವರೆಲ್ಲರಿಗೂ ರಕ್ಷಣೆ ಬಿಡುಗಡೆಯಾಗಲಿ ಕರ್ತನೆ. ಜಕ್ಕಾಯನಿಗೆ ಬಂದಂತ ರಕ್ಷಣೆ, ಕೊರ್ನೇಲನಿಗೆ ಬಂದಂತ ರಕ್ಷಣೆ, ಯೇಸು ನಾಮದಲ್ಲಿ ರಕ್ಷಣೆ ಬಿಡುಗಡೆಯಾಗಲಿ. ಕುಟುಂಬವಾಗಿ ಅವರು ರಕ್ಷಣೆ ಹೊಂದಿ ನಿತ್ಯ ಜೀವವನ್ನು ಪಡೆದುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ದೇವರೇ. ಓ ರಿಕೋಲಾಮ ಶಂದರಬ ದಿಖೋ ರಬಾಕ ಶಾಕಿತರಮಲಮ ಬೇಕಾಲ್ಬ ಲೋಕೋಮಕ ಶಂದರಿಕಿ ಕಾಲಮ ಶಂದರಬ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ನಿನ್ನ ದಯೆ, ನಿನ್ನ ಕೃಪೆ, ನಡೆಸುವಿಕೆ ಕರ್ತನೆ ಸದಾಕಾಲ ಇರಲಿ ಕರ್ತನೆ. ಹಾಲೆಲೂಯ. ಚೈತ್ರ ಎಂಬ ಸಹೋದರಿಯನ್ನು ದೇವರು ಗುಣಪಡಿಸ್ತಾ ಇದ್ದಾನೆ. ಚೈತ್ರ, ನಿನ್ನ ಕರ್ತನ ನಿನ್ನ ಗುಣಪಡಿಸ್ತಾ ಇದೆ. ನಿನಗೆ ಬಹಳ ದಿವಸದಿರುವಂತಹ ನೋವು, ಬೇನೆ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ. ರಿಸೀವ್ ಯೋರ್ ಡೆಲಿವರೆನ್ಸ್, ರಿಸೀವ್ ಯೋರ್ ಹೀಲಿಂಗ್ಸ್ ಇನ್ ಜೀಸಸ್ ನೇಮ್. ಓ ರಿಕೋಲಾಮ ಶಂದರಬ ರಿಕೋಲಾಬ ಕಾರಮ ಶಂದರ. ಕರ್ತನ ಕೈ ನಿಮ್ಮ ಮೇಲೆ ಬರ್ತಾ ಇದೆ. ಟಚ್ ಈಚ್ ಅಂಡ್ ಎವ್ರಿ ಒನ್. ಹೋಲಿ ಸ್ಪಿರಿಟ್ ಆಫ್ ಗಾಡ್, ನಿನ್ನ ಆಶೀರ್ವಾದ, ನಿನ್ನ ನಡೆಸುವಿಕೆ ಸದಾ ಕಾಲವಿರಲಿ ಕರ್ತನೆ. ಕರ್ತನೆ, ಬರುವಂತಹ ವಾರದಲ್ಲಿಯೂ ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ನಿನ್ನ ದಯ ಉಪಕಾರ ಸದಾ ಕಾಲ ಇರಲಿ ಕರ್ತನೆ. ನಮ್ಮ ಭಾರತ, ನಮ್ಮ ಕರ್ನಾಟಕವನ್ನು ದೇವರಿನ ಕೈಗೊಪ್ಪಿಸಿಕೊಡ್ತೇನೆ. ನೀನು ನಡೆಸು ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮೊಟ್ಟಿಗೆ ಆನ್ಲೈನ್ ನಲ್ಲಿ ಲೈವ್ ಇರುವುದಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಐ ಆಮ್ ಬ್ರದರ್ ಸ್ಯಾಮ್ಯುಯಲ್ ನಡಕಟ್ಟಿ. ನಮ್ದು ಅರೈಸ್ ಅಂಡ್ ಶೈನ್ ಪ್ರೊಫೆಟಿಕ್ ಮಿನಿಸ್ಟ್ರಿ ಇದೆ. ಸೊ ನಾವು ಪ್ರತಿ ಬುಧವಾರ ದಿವಸ ನಾವು ಫೇಸ್ಬುಕ್ ಅಲ್ಲಿ ಲೈವ್ ಹಾಕಿ ನಾನು ಪ್ರೀಚ್ ಮಾಡ್ತೇನೆ. ಇದನ್ನೇ ನಾನು ಯೂಟ್ಯೂಬ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ತೇನೆ. ಸೊ ಆ ಯೂಟ್ಯೂಬ್ ಅಲ್ಲಿ ನೀವು ನೋಡಬೇಕಾದ್ರೆ ಅರೈಸ್ ಅಂಡ್ ಶೈನ್ ಪ್ರೊಫೆಟಿಕ್ ಮಿನಿಸ್ಟ್ರಿ ಎಂಬುದಾಗಿ ನೀವು ಟೈಪ್ ಮಾಡುವುದಾದ್ರೆ ಸೊ ನನ್ನ ಸಂದೇಶಗಳನ್ನು ನೀವು ಅಲ್ಲಿ ನೋಡ್ಬೋದು. ಒಂದು ವೇಳೆ ಈ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ, ಕರ್ತನ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ, ಈ ಸಂದೇಶ ನಿಮಗೆ ಒಂದು ವೇಳೆ ಆಶೀರ್ವಾದಕರವಾಗಿದ್ದರೆ, ದಯಮಾಡಿ ಈ ಸಂದೇಶವನ್ನು ಮತ್ತೊಬ್ಬರಿಗೂ ಕೂಡ ನೀವು ಕಳಿಸ್ರಿ ಪ್ರಿಯರೇ. ಲೈಕ್ ಮಾಡಿ, ಶೇರ್ ಮಾಡ್ರಿ, ಮತ್ತೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ವೆನ್ಸ್ಡೇ ವಿ ವಿಲ್ ಸಿ ಯು.